ओम शांति, ओम शांति, ओम शांति, ओम। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं। सच्चे दिल पर साहब राजी, हर श्रीमत पर कहे हाँ जी। एक बाबा तू जान कोई वादे के पक्के पक्के हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं। प्रभु सत्य है, शिव है, सुंदर है, सच पर प्रभु प्यार निरंतर है। सांच को कोई आँच नहीं, खुशियों में नाचते रहते हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं। कोई खूबी और रहे न रहे, बस दिल से सच्चा साफ रहे। निर्मल निश्चल जीवन वाले प्रभु को लगते अच्छे हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं, जो दिल के सच्चे सच्चे हैं, जो दिल के सच्चे सच्चे हैं। ಓಂ ಶಾಂತಿ. ಇವತ್ತು ಭಾನುವಾರ 11/12/1991 ಮುರಳಿ ರಿವೈಸ್ ಆಗ್ತಾ ಇದೆ. 11/12/1991 ಮುರಳಿ ರಿವೈಸ್ ಆಗ್ತಾ ಇದೆ. ಇವತ್ತಿನ ದಿನಾಂಕ 17/7/2022. ಬಾಬರವರು ನುಡಿಸುವ ಅವ್ಯಕ್ತ ಮಹಾವಾಕ್ಯ ಒಂದು ಟಾಪಿಕ್ ಬಗ್ಗೆ ಇರ್ತದೆ. ಒಂದು ವಿಷಯದಲ್ಲಿ ನಮ್ಮನ್ನು ಪಕ್ಕಾ ಮಾಡಿಸಿ, ಧಾರಣೆ ಮಾಡಿಸಿ, ನಾವು ಪರಿಪೂರ್ಣತೆಯತ್ತ ಹೋಗುವಂತೆ ಮಾಡುವ ರೂಪದಲ್ಲಿ ಯಾವಾಗಲೂ ಅವ್ಯಕ್ತ ಮುರಳಿ ಇರ್ತದೆ. ಇವತ್ತು ಯಾವ ಟಾಪಿಕ್ ಅಂದರೆ ಸತ್ಯತಾ ಕಿ ಸಭ್ಯತಾ ಹಿ ರಿಯಲ್ ರಾಯಲ್ಟಿ ಹೈ. ಸತ್ಯತೆಯ ಸಭ್ಯತೆಯೇ ನಿಜವಾದ ಘನತೆ.
ಸತ್ಯತೆಯ ಸಭ್ಯತೆಯೇ निजवाद घनते। आज बाप दादा अपने श्रेष्ठ परिवार अर्थात अपने रॉयल फैमिली को देख रहे हैं। बाप दादा ಇವತ್ತು ತನ್ನ ಶ್ರೇಷ್ಠ ಪರಿವಾರ रॉयल ಫ್ಯಾಮಿಲಿಯನ್ನು ನೋಡ್ತಾ ಇದ್ದಾರೆ। सारे कल्पों में सबसे रॉयल आप श्रेष्ठ आत्मा यही हो। ಸತ್ಯ ತ್ರೇತ ದ್ವಾಪರ ಕಲಿಯುಗದಲ್ಲಿ ಎಲ್ಲಕ್ಕಿಂತ ರಾಯಲ್ ಅಂದರೆ ತಮ್ಮಂತಹ ಶ್ರೇಷ್ಠಾತ್ಮಗಳು ಅಂತ ಬಾಬಾ ತಿಳಿಸ್ತಾರೆ। ಹಾಗಾದರೆ ಯಾವಾಗ ಒಂದನೇದು ಅನಾದಿಯಲ್ಲಿ ಎಲ್ಲಿದ್ದೆವು? ಅನಾದಿಯಲ್ಲಿ ಆತ್ಮಿಕ ರೂಪ ಮೇ ಬಿ सबसे श्रेष्ठ रॉयल आत्मा ये हो। ಪರನಾಮದಲ್ಲಿದ್ದಾಗ ಆತ್ಮಿಕ ರೂಪದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ರಾಯಲ್ ಆತ್ಮಗಳಾಗಿದ್ದೆವು। ಆದಿ ಸ್ವರೂಪಮೇ ಸತ್ಯುಗದ ಆದಿಗೆ ಬನ್ನಿ। ಆದಿ ಸ್ವರೂಪದಲ್ಲಿ ದೇವಾತ್ಮಾओं के रूप में भी रॉयल राज्याधिकारी रॉयल फैमिली है। ಸತ್ಯಯುಗದ ಆದಿಕಾಲಕ್ಕೆ ಬಂದರೆ ದೇವಾತ್ಮಗಳ ರೂಪದಲ್ಲಿ ನಾವು ರಾಯಲ್ ರಾಜ್ಯ ಅಧಿಕಾರಿ ರಾಯಲ್ ಫ್ಯಾಮಿಲಿಯಲ್ಲಿದ್ದೆವು। ಅನಾದಿಯಲ್ಲಿ ಆತ್ಮಿಕ ಸ್ವರೂಪದಲ್ಲಿದ್ದೆವು, ಆದಿಯಲ್ಲಿ ದೇವಾತ್ಮರ ರೂಪದಲ್ಲಿದ್ದೆವು। ಇನ್ನು ಬನ್ನಿ ಮತ್ತೆ ಅಲ್ಲಿ पूज्य रूप में भी आप देवात्माओं की कितनी रॉयल्टी से पूजा होती रहती है। ದ್ವಾಪರದ ನಂತರ ಪೂಜ್ಯ ರೂಪಕ್ಕೆ ಬಂದರೆ ಎಷ್ಟು ರಾಯಲ್ ರೂಪದಲ್ಲಿ ಪೂಜೆ। ಅನ್ಯ ಯಾವ ಧರ್ಮದ ಆತ್ಮರಿಗೂ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಆತ್ಮರಿಗೂ ಇಂಥ ರಾಯಲ್ ಪೂಜೆ ಇಲ್ಲ। अन्य धर्मात्मा राजनीतिक आत्माओं की ऐसी रॉयल पूजा होती नहीं। तीनों रूपों में ಹೇಳಿಗೆ ಯಾವ ಮೂರು ರೂಪ? ಅನಾದಿ ಆತ್ಮಿಕ ರೂಪ, ಆದಿ ದೇವಾತ್ಮಗಳ ರೂಪ, ಪೂಜ್ಯಾತ್ಮಗಳಾಗಿ ದೇವಾತ್ಮಗಳ ರೂಪದಲ್ಲಿ ಪೂಜೆ। बाबा ತಿಳಿಸ್ತಿದ್ದಾರೆ अनादि आदि पूज्य स्वरूप ऐसे रॉयल और कोई भी नहीं है। आप आत्माओं की ಈ ರಾಯಲ್ಟಿಗೆ ಮುಖ್ಯ ಕಾರಣ ಯಾವುದು? ಯಾವುದರಿಂದ ಈ ರಾಯಲ್ಟಿ ಬಂತು ನಮಗೆ? ಅನಾದಿಯಲ್ಲಿಯೂ ಶ್ರೇಷ್ಠ, ಆದಿಕಾಲದಲ್ಲಿ ಶ್ರೇಷ್ಠ, ಪೂಜ್ಯ ಸ್ವರೂಪದಲ್ಲಿ ಶ್ರೇಷ್ಠ। ಹೇಳಿ, ಈ ರಾಯಲ್ಟಿ ಯಾವುದರ ಆಧಾರದ ಮೇಲೆ ಬಂತು? ಬಾಬಾ ಅಂತಾರೆ ಪ್ಯೂರಿಟಿ ಕಿ ಹಿ ರಾಯಲ್ಟಿ ಹೇ। ಯಾವುದರಿಂದ? ಪವಿತ್ರತೆಯಿಂದ ಬಂತು। ಐಸೆ ಸಂಪೂರ್ಣ ಪವಿತ್ರ और कोई भी आत्मा सारे कल्प में ना भी बनी है ना बनेगी। ಸಂಪೂರ್ಣ ಪವಿತ್ರ ಆತ್ಮರಾಗಿ ಇಡೀ ಕಲ್ಪದಲ್ಲಿ ಯಾರೂ ಆಗಿಯೂ ಇಲ್ಲ, ಆಗುವುದೂ ಇಲ್ಲ। ये प्योरिटी की ही विशेषता है। इसलिए सिर्फ देवात्माओं के आगे ही ये महिमा गाते हैं। ಹಾಗಾಗಿ ದೇವಾತ್ಮಗಳ ಮುಂದೆ ಹೋಗಿ ಮಹಿಮೆ ಮಾಡ್ತೀವಿ। ನೆನಪಿದೆನಾ? ತಾವೆಲ್ಲ ಪೂಜ್ಯ ರೂಪದಲ್ಲಿ ದ್ವಾಪರದ ನಂತರ ಪೂಜಿಸಲ್ಪಟ್ಟಾಗ ದೇವಾತ್ಮರ ಮುಂದೆ ಹೋಗಿ ಏನು ಮಹಿಮೆ ಮಾಡ್ತಿದ್ರಿ? ಮರ್ತು ಬಿಟ್ರಾ? ಪೂಜೆ ಮಾಡುವಾಗ ದ್ವಾಪರ ಕಲಿಯುಗದಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬಂದೇವಲ್ಲ, ಆವಾಗ ದೇವಿ ದೇವತೆಗಳ ಮೂರ್ತಿಯ ಮುಂದೆ ಹೋಗಿ ಏನು ಮಹಿಮೆ ಮಾಡಿದಿರಿ? ನೀವು ಸಂಪೂರ್ಣ ನಿರ್ವಿಕಾರಿಗಳು। ದೇವತೆಗಳ ಮುಂದೆ ಏನಂದಿದ್ದೀವಿ? ತಾವು ಸಂಪೂರ್ಣ ನಿರ್ವಿಕಾರಿಗಳು। और किसी भी धर्मात्माओं की महिमा भी ऐसे नहीं गाई जाती। अन्य ಯಾವ ಧರ್ಮಾತ್ಮಗಳ ಮಹಿಮೆನೂ ಈ ರೀತಿ ಇಲ್ಲ। ಕೇವಲ ಯಾರ ಮಹಿಮೆ ಅದು?
देवात्माओं के श्रेष्ठ कीर्ति अर्थात श्रेष्ठ पवित्रता का ही कीರ್ತन. ದೇವಾತ್ಮರ ಕೀರ್ತಿ ಬಂದಿರುವುದೇ ಪವಿತ್ರತೆಯಿಂದ. ಕೀರ್ತನೆಯ ರೂಪದಲ್ಲಿ ಹಾಡಿದೆವು. और कोई भी धर्म की कीर्तन नहीं होती है. ಯಾವುದಾದ್ರು ಧರ್ಮದಲ್ಲಿ ನೋಡಿದ್ದೀರಾ ಕೀರ್ತನೆ ಹಾಕೋದು ನೋಡಿದ್ದೀರಾ, ಕೀರ್ತನೆ ಮಾಡೋದು ನೋಡಿದ್ದೀರಾ? ದೇವಾತ್ಮರ ಕೀರ್ತಿಯನ್ನು ಕೀರ್ತನೆ ಮಾಡ್ತಾರೆ. ಅದೇ ಪವಿತ್ರತೆಯ ಒಂದು ಸ್ವರೂಪವನ್ನು. ಒಂದು ಕಡೆ ಕೀರ್ತನೆ, ಇನ್ನೊಂದು ಕಡೆ साजो बाजों से कीर्तन का रिवाज देवात्मा में ही संगमय की शक्ति स्वरूप में ही. ಮತ್ತೆ ಕೀರ್ತನೆ ಹಾಕೋದ್ರ ಜೊತೆಗೆ ಗಂಟೆ, ಜಾಗಟ, ತಾಳೆ, ಮದ್ದಳೆ, ಆಮೇಲೆ ವಾದ್ಯ ಎಲ್ಲ ದೇವಾತ್ಮರ ಮುಂದೆ ಕೀರ್ತನೆ ಮಾಡೋದ್ರ ಜೊತೆಗೆ ಬಾಬಾ ಅಂತಾರೆ ಇದು ಸಂಗಮ ಯುಗದ ನಮ್ಮ ಶಕ್ತಿ ಸ್ವರೂಪದ ಪೂಜೆ. यह संपूर्ण पवित्रता के विधि की सिद्धि है. ಇದಕ್ಕೆಲ್ಲದಕ್ಕೂ ಯಾವುದು ಆಧಾರ? ನಾವು ಸಂಗಮಯದಲ್ಲಿ ಪವಿತ್ರತೆಯನ್ನು ಅಪ್ಕೋತೀವಲ್ಲ. ಬಾಬನ ಮಕ್ಕಳಾದ ಕೂಡಲೇ ಪ್ರಪ್ರಥಮವಾಗಿ ಮೊದಲು ನಾವು ಇಷ್ಟಪಡುವ ವ್ಯಾಲ್ಯೂ ಯಾವುದು? ಪವಿತ್ರತೆ. ಬಾಬಾ ತಿಳಿಸ್ತಿದ್ದಾರೆ ಸಂಪೂರ್ಣ ಪವಿತ್ರತೆಯ ವಿಧಿಯ ಸಿದ್ಧಿ ಸ್ವರೂಪ ಇದು. ಆದ್ದರಿಂದ आप जैसी रूहानी रॉयल्टी और किसी आत्मा की नहीं है. ನಮ್ಮಂತಹ ಈ ಆತ್ಮಿಕ ರಾಯಲ್ಟಿ ಅನ್ಯ ಯಾವ ಆತ್ಮಗಳಿಗೂ ಇಲ್ಲ. ಹೀಗೆ ಚೆಕ್ ಮಾಡ್ಕೊಳ್ಳಿ. ಯಾವುದನ್ನು ಚೆಕ್ ಮಾಡ್ಕೊಳ್ಳೋಣ? ಪ್ಯೂರಿಟಿ ಕಿ ರಾಯಲ್ಟಿ ಕಹಾ ತಕ್ ಆಯಿ ಹೈ. ಆ ಪವಿತ್ರತೆಯ ಒಂದು ರಾಯಲ್ಟಿ ಪೂರ್ಣ ರೂಪದಲ್ಲಿ ಧಾರಣೆ ಮಾಡೋದು, ಅಲಂಕರಿಸಿಕೊಳ್ಳುವುದು ಎಲ್ಲ ಯಾವ ಯುಗದಲ್ಲಿ? ಸಂಗಮ ಯುಗದ ಈ ಜನ್ಮದಲ್ಲಿ. ಈ ಒಂದು ಜನ್ಮದಲ್ಲಿ ನಾವು ಪವಿತ್ರತೆಯನ್ನು ಸ್ವೀಕರಿಸಿ ಧಾರಣೆ ಮಾಡಿದ್ದಕ್ಕೆ ಸತ್ಯ ತ್ರೇತ ದ್ವಾಪರ ಕಲಿಯುಗದಲ್ಲಿ ಸಹಿತ ಎಷ್ಟು ನಮ್ಮ ಅನಾದಿ ಸ್ವರೂಪ, ಆದಿ ಸ್ವರೂಪ, ಪೂಜ್ಯ ಸ್ವರೂಪದಲ್ಲಿಯೂ ಎಷ್ಟು ನಮಗೆ ಮಾನ್ಯತೆ, ಎಷ್ಟು ಎಂಥ ಶ್ರೇಷ್ಠ ರಾಯಲ್ ಆತ್ಮಗಳು ನಾವು. ರೂಹಾನಿ ರಾಯಲ್ಟಿ ಕಿ ಸಬಸೆ ಶ್ರೇಷ್ಠ ನಿಶಾನಿ ಹೈ. ಆತ್ಮಿಕ ರಾಯಲ್ಟಿಯಲ್ಲಿರುವಂಥವರ ನಿಶಾನಿ ಯಾವುದು? ಬನ್ನೀಗ ಸಂಗಮ ಯುಗಕ್ಕೆ ಹೆಂಗಿರ್ಬೇಕು ಹಂಗಾದ್ರೆ ಇಲ್ಲಿ? ರಾಯಲ್ಟಿ ಅರ್ಥಾತ್ ರಿಯಾಲಿಟಿ. रियलिटी अर्थात सत्यता. जैसे आत्मा का अनादि स्वरूप सत्य है. ಬಾಬಾ ಹೇಳ್ತಾರೆ ನಮ್ಮ ಆತ್ಮಿಕ ರಾಯಲ್ಟಿ ಅಂದರೆ ಅದು ನಮ್ಮ ರಿಯಲ್ ಸ್ವರೂಪ. ರಿಯಾಲಿಟಿ ಅಂದ್ರೆ ಏನರ್ಥ? ಸತ್ಯತೆ. ಆತ್ಮ ಸತ್ಯ ಸ್ವರೂಪ ಅದು. ಅದಕ್ಕೋಸ್ಕರ ನಮ್ಮ ಆತ್ಮದ ಅನಾದಿ ಸ್ವರೂಪನೂ ಸಹ ಸತ್ಯತೆ. ಸತ್ಯತೆ ಸತ್ ಅಂದರೆ ಅರ್ಥ ಹೇಳಿ ಏನು? ಸತ್ ಅಂದರೆ ಅರ್ಥ? ಸತ್ ಅಂದರೆ ಅವಿನಾಶಿ. ಸತ್ ಅಂದರೆ ಸತ್ಯ, ಅವಿನಾಶಿಯಾದದ್ದು ಮತ್ತು ಸತ್ಯವಾದದ್ದು. जैसे बाप की महिमा विशेष यह गाते हैं ना. ಬಾಬನಿಗೆ ಏನು ಮಹಿಮೆ ಮಾಡ್ತೀವಿ ಹೇಳಿ? ಸತ್ಯತೆಗೆ ಸಂಬಂಧಪಟ್ಟು ಬಾಬನಿಗೆ ಸತ್ಯಂ ಶಿವಂ ಸುಂದರಂ. सत्य ही शिव है. सत्यने शिवा. गॉड इज ट्रुथ. परमात्मा सत्य ಆಗಿದ್ದಾನೆ. सत्य ही भगवान है. तो बाप की महिमा सत्य अर्थात सत्यता की है. ऐसे रॉयल्टी अर्थात रियलिटी सत्यता जरा भी बनावटी व मिलावटी ना हो. ಆತ್ಮದ ರಾಯಲ್ಟಿ, ಆತ್ಮದ ರಿಯಲ್ ರೂಪನೇ ಸತ್ಯತೆ. ಅದರಲ್ಲಿ ಸತ್ಯತೆ ಅಂದರೆ ಸತ್ಯ, ಅಲ್ಲಿ ಬನಾವಟಿ ಮಿಲಾವಟಿ ಇಲ್ಲ.
ತೋರಿಕೆಗಾಗಿನೂ ಏನೂ ಇಲ್ಲ, ಯಾವ ರೂಪದ ಮಿಶ್ರಣನೂ ಇಲ್ಲ. ಸತ್ಯ, ಆತ್ಮಚಕ್ಕ, ಪವಿತ್ರ, ಸತ್ಯವಾದ ಚಿನ್ನ. ಅದು ರಾಯಲ್ಟಿ ನಮ್ಮದು. ಸತ್ಯತೆ ಅನ್ನೋದು ರಾಯಲ್ಟಿ. ಸರಿ, ಈಗ ಹೇಳಿ, ನಾವು ಸತ್ಯವಾಗಿದ್ದೇವಲ್ವಾ? ಅವಿನಾಶಿಯಾದ ಸತ್ಯವಾದ ಆತ್ಮಸ್ವರೂಪದಲ್ಲಿ ಸಂಗಮ ಯುಗದಲ್ಲಿ ಅನುಭವ ಮಾಡ್ತಿದ್ದೀವಿ. ಈಗ ನಮ್ಮ ಮಾತೆ ಹೆಂಗಿರಬೇಕು? ನಮ್ಮ ಕರ್ಮ ಹೆಂಗಿರಬೇಕು? ನಮ್ಮ ಸಂಬಂಧ ಸಂಪರ್ಕ ಹೆಂಗಿರಬೇಕು? ಬಾಬಾ ಹೇಳ್ತಾರೆ, ಚಾಹೆ ಬೋಲ್ ಮೇ, ಚಾಹೆ ಕರ್ಮ ಮೇ, ಚಾಹೆ ಸಂಬಂಧ ಸಂಪರ್ಕ ಮೇ ಮಿಲಾವಟ್ ಬನಾವಟ್ ನಹಿ ಹೋ. ಯಾವುದು ತೋರಿಕೆನೂ ಇರಬಾರ್ದು, ಆಡಂಬರನೂ ಇರಬಾರ್ದು, ಯಾವುದೇ ಮಿಕ್ಸ್ ಮಾಡಬಾರ್ದು, ಮಿಶ್ರಣ ಮಾಡಬಾರ್ದು. ಸತ್ಯ ಅಂದರೆ ಸತ್ಯ. ನಮ್ಮ ಮಾತು, ನಾವು ಮಾಡೋ ಕರ್ಮ, ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬನಾವಟ್ಟು ಬೇಡ, ಮಿಲಾವಟ್ಟು ಬೇಡ. ಸಾಧಾರಣ ಭಾಷೆಯಲ್ಲಿ ಹೇಳಿ. ಬಾಬಾ ಅಂತಾರೆ ಸಚ್ಚಾಯಿ. ಸಾಧಾರಣ ಭಾಷೆಯಲ್ಲಿ ಏನು ಹೇಳ್ತೀವಿ? ಭಾಳ ಸತ್ಯವಂತರ್ರಿ ಅವರು. ಒಳಗೊಂದು ಹೊರಗೊಂದು ಏನಿಲ್ಲ ರೀ. ಭಾಳ ಸ್ವಚ್ಛ, ಭಾಳ ಸತ್ಯ ಹೃದಯ ಅವ್ರದ್ದು. ಅವರ ಮಾತು, ಅವರ ಕರ್ಮ, ಸಂಬಂಧ ಸಂಪರ್ಕದಲ್ಲಿ ಯಾವುದು ಮಿಶ್ರಣ ಇರಬಾರ್ದು, ಅಥವಾ ಯಾವುದೇ ಆಡಂಬರಕ್ಕೋಸ್ಕರ ಅಲ್ಲ. ಬಾಬಾ ಅಂತಾರೆ ಇದು ನಿಜವಾದ ಸತ್ಯತೆ. ಧಾರಣೆ ಮಾಡುವಂತಹ, ಶೃಂಗಾರ ಮಾಡಿಕೊಳ್ಳುವ ಸಮಯ ಈಗ ಸಂಗಮ ಯುಗದಲ್ಲಿ. ರಾಯಲ್ ಆತ್ಮವಂಕಿ ಹೇಳಿ, ಇನ್ನು ಹೆಂಗಿರ್ತದೆ ರಾಯಲ್ ಆತ್ಮಗಳ ವೃತ್ತಿ, ದೃಷ್ಟಿ, ಬೋಲ್ ಮತ್ತು ಚಲನ್ ಸಬ್ ಏಕ್ ಸತ್ಯ ಹೋಗಿ. ದೃಷ್ಟಿ, ವೃತ್ತಿ, ಮಾತು ಮತ್ತು ಚಲನವಲನದಲ್ಲಿ ಸತ್ಯವಾಗಿರ್ತಾರೆ. ऐसे नहीं कि वृत्ति में एक बात हो और बोल में दूसरा बनावटी भाव हो. ಆ ಟೈಪ್ ಇರಬಾರ್ದು. ನಿಮ್ಮ ಬಗ್ಗೆ ಒಳಗೊಳಗೇನೋ ಬೇರೆಯೇ ಇದೆ, ಹೊರಗಡೆ ಚಂದ ಮಾತಾಡ್ಸೋದು. ಇದೇನಾಗ್ತದೆ? ಒಳಗೆ ಹೇಗುಂಟು ಹಾಗೆ ಹೊರಗಿರ್ಬೇಕು ನಾವು. ಒಳಗಡೆ ಏನೋ ತಲೆಯಲ್ಲಿ ಉಲ್ಟಾ ಇದೆ, ಮಾತಾಡುವಾಗ ಎದುರಿನಲ್ಲಿ ಮಾತಿನಲ್ಲಿ ಚಲೋ ಮಾತಾಡ್ಸೋದು. ಇದು ಸತ್ಯತೆನಾ? ಇಸ್ಕೋ ರಾಯಲ್ಟಿ ಅಂತ ಕರೆಯಲಾಗ್ತದ? ಇದಕ್ಕೆ ರಿಯಾಲಿಟಿ ಅಂತ ಕರೆಯಲಾಗ್ತದ? ಇದು ನಿಜ ರೂಪನಾ? ಆಜ್ಕಲ್ ಬಾಪ್ ದಾದಾ ಬಚ್ಚೋं की ಲೀಲಾ देखते भी है सुनते भी है. ಮಕ್ಕಳ ಆಟ ಎಲ್ಲ ಬಾಬಾ ನೋಡ್ತಲೂ ಇದ್ದಾರೆ, ಕೇಳ್ತಲೂ ಇದ್ದಾರೆ. ಕೈ ಬಚ್ಚೆ ಬಾಪ್ ಕೋ बात को मिलाने और बनाने में बहुत होशियार है. ಕೆಲವು ಮಕ್ಕಳು ಮಾತನ್ನು ರೂಪಿಸುವುದರಲ್ಲಿ, ಆಮೇಲೆ ಮಾತನ್ನು ಮಿಶ್ರಣ ಮಾಡೋದರಲ್ಲಿ ಇದ್ದದ್ದಂಗೆ ಸತ್ಯ ಸ್ವಚ್ಛ ಸಾಫ್ ಇರಬೇಕು ಬೇಡ. ಅದನ್ನು ತಿರುಗಿಸಿ ಹೇಳೋದು, ಏನೇನೋ ಮಿಕ್ಸ್ ಮಾಡಿ ಹೇಳೋದು. ಬಾಬಾ ಅಂತಿದ್ದಾರೆ ಇದರಲ್ಲಿ ಭಾಳ ಹುಷಾರಾಗ್ಬಿಟ್ಟಾರೆ. ಯಾಕೆಂದರೆ ದ್ವಾಪರ ಸೆ ಮಿಲಾವಟ್ और बनावट की ಕಥಾಯೇ ಬಹುತ್ ಸುನಿ ಹೈ. ದ್ವಾಪರದ ನಂತರ ಕಥೆಗಳಿವೆಲ್ಲ, ಆ ಕಥೆಗಳೆಲ್ಲ ಮಿಲಾವಟ್ ಮತ್ತು ಬನಾವಟ್. ಅಲ್ಲಿ ಯಥಾರ್ಥವಾದದ್ದು ಸತ್ಯ ಹೇಳೋ ಬದಲು ಅದನ್ನು ಏನು ಮಾಡಿಬಿಡ್ತಾರೆ, ಏನೇನೋ ಉದ್ದಗಲ ಮಾಡಿಕೊಂಡು ಹೇಳ್ತಾರೆ. इस ब्राह्मण जीवन में भी वह संस्कार इमर्ज कर लेते हैं. ಹಾಗಾಗಿ ಈ ಬ್ರಾಹ್ಮಣ ಜೀವನದಲ್ಲಿ ಸಹಿತ ಕೆಲವರು ಅವರು ಒಳಗೆ ಒಂದೇ ಇರ್ತಾರೆ, ಹೊರಗೆ ವರ್ತಿಸೋದೇ ಬೇರೆ. ಇವೆಲ್ಲ ಬ್ರಾಹ್ಮಣ ಜೀವನದಲ್ಲಿ ಈ ಸಂಸ್ಕಾರ ಇಮರ್ಜ್ ಮಾಡ್ಕೊಂಡ್ಬಿಡ್ತಾರೆ. ಐಸೆ ಅಚ್ಚೆ ರೂಪ ಸೆ ಬಾತ್ ಬನಾ ಲೇತೆ ಜೋ झूठ को बिल्कुल संपूर्ण सत्य बना देते. ಬಾಬಾ ಹೇಳ್ತಿದ್ದಾರೆ, ನೋಡಿದರೆ ಫುಲ್ ಸುಳ್ಳು, ಆದರೆ ಹೇಳೋದು ಆ ಭಾವ ಸ್ಟೈಲ್ ನೋಡಿದರೆ ಸುಳ್ಳನ್ನು ಏನು ಮಾಡಿಬಿಡ್ತಾರೆ,
ಸತ್ಯ ಸತ್ಯ ಹೇಳ್ಬಿಡ್ತಾರೆ. ಸುಳ್ಳಿಗೆ ಯಾವ ರೂಪ ಕೊಡ್ತಾರೆ? ಮೇಕಪ್, ಸತ್ಯತೆಯನ್ನು. ಆಮೇಲೆ ಸತ್ಯಕ್ಕೂ ಜೂಟು ಸಿದ್ಧ ಕರ್ದೈತಿ. ಸತ್ಯತೆಯನ್ನೇನು ಮಾಡಿಬಿಡ್ತಾರೆ? ಸುಳ್ಳಂತ ಸಿದ್ಧ ಮಾಡ್ತಾರೆ. ಸುಳ್ಳನ್ನು ಸತ್ಯ ಅನ್ನುವಂಗೆ ಮಾತಾಡಿಬಿಡ್ತಾರೆ. ಸತ್ಯತೆಯನ್ನು ಸುಳ್ಳು ಮಾಡ್ತಾರೆ. ಇಸ್ಕೋ ಕಹ ಜಾತ ಹೈ. ಇದಕ್ಕೇನಂತ ಬಾಬಾ ಹೇಳ್ತಾರೆ? ಇಂಥವ್ರಿಗೆ ನಾವು ಏನಂತೀವಿ ಹೇಳಿ? ನಿಮ್ಮ ಆಡು ಭಾಷೆಯಲ್ಲಿ ಏನು ಹೇಳ್ತೀರಿ? ಸತ್ಯವನ್ನು ಬಣ್ಣ ಎಲ್ಲ ಹಚ್ಚಿ ಅದನ್ನು ಸುಳ್ಳು ಮಾಡಿಬಿಡ್ತಾರೆ. ಸುಳ್ಳನ್ನು ಏನು ಮಾಡಿಬಿಡ್ತಾರೆ? ಸತ್ಯ ಅಂತ ಹಂಗೆ ಮಾತಾಡಿಬಿಡ್ತಾರೆ. ಏನಂತೀರಿ? ಬಾಬಾ ಅಂತಾರೆ ಇಸ್ಕೋ ಕಾ ಜಾತಾ ಹೈ ಅಂದರ್ ಏಕ್ ಬಾಹರ್ ದೂಸರ. ಒಳಗೊಂದು ಹೊರಗೊಂದು. ಸಚ್ಚ ಇಲ್ಲ ರೀ ಅವರು ಒಳಗೊಂದು ಹೊರಗೊಂದಿದ್ದಾರೆ. ತೋ ಕ್ಯಾ ಯಹ ರಾಯಲ್ಟಿ ಹೇ? ಈಗ ಹೇಳಿ, ಈ ಬ್ರಾಹ್ಮಣ ಜೀವನ, ಆ ಸತ್ಯಂ ಶಿವಂ ಸುಂದರಂ ತಂದೆಯ ಮಕ್ಕಳು ನಾವು, ಇದು ರಾಯಲ್ಟಿ ಅನ್ನಿಸ್ತದ? ಶೋಭಿಸ್ತದ? ಶೋಭಿಸ್ತದ? नहीं है ना? तो ऐसे पवित्रता की रॉयल्टी अर्थात रियालिटी. ಆದ್ದರಿಂದ ಪವಿತ್ರತೆ ಅಂದರೆ ರಾಯಲ್ಟಿ ಮತ್ತು ರಿಯಾಲಿಟಿ. ಹೇಗಿದ್ದೀವೋ ಹಂಗಿರ್ಬೇಕು. यह रॉयल्टी की निशानी है. अगर यह निशानी नहीं है तो समझो, ಒಂದು ವೇಳೆ ಈ ಲಕ್ಷಣ ಇಲ್ಲ ಅಂದರೆ ಏನು ತಿಳ್ಕೋಬೇಕು? प्यूरिटी की रॉयल्टी नहीं आई है और परसेंटेज में आई है, संपूर्ण नहीं है. ಪವಿತ್ರತೆಯ ರಾಯಲ್ಟಿ ಇವರ ಹತ್ರ ಪೂರ್ಣ ರೂಪದಲ್ಲಿ ಬಂದಿಲ್ಲ, ಪರ್ಸೆಂಟೇಜಲ್ಲಿ ಬಂದಿದೆ ಅಂತ ಅರ್ಥ. ರಿಯಾಲಿಟಿ ಕಿ ದೂಸರಿ ನಿಶಾನಿ. ರಿಯಾಲಿಟಿದ್ದು ಒಂದು ನಿಶಾನಿ ಯಾವುದಾಯ್ತಾರೆ ಗೊತ್ತಾಯ್ತಲ್ಲ? दूसरी निशानी बाप दादा सदा सुनाते रहते, सच तो बिटो नच. ಈಗ ನಾವು ಆತ್ಮ ರಾಯಲ್ಟಿಯಲ್ಲಿದ್ದೀವಿ. ನನ್ನ ರಿಯಲ್ ಸ್ವರೂಪದಲ್ಲಿದ್ದರೆ ಒಳಗೊಂದು ಹೊರಗೊಂದು ಇರಂಗಿಲ್ಲ. ಬನಾವಟ್ಟು ಮಿಲಾವಟ್ಟು ಇರೋದಿಲ್ಲ. ಇದು ಒಂದನೇ ಲಕ್ಷಣ. ಪವಿತ್ರತೆಯ ರಾಯಲ್ಟಿ ರಿಯಾಲಿಟಿಯಲ್ಲಿರುವಂತಹ ಆತ್ಮಗಳು ಒಳಗೊಂದು ಹೊರಗೊಂದು ಇಲ್ಲ, ಬನಾವಟ್ಟು ಮಿಲಾವಟ್ಟು ಇಲ್ಲ. ಈಗ ಎರಡನೇದು, ಇಲ್ಲ ನಾನು ಪವಿತ್ರ ಇದ್ದೀನಿ, ನಾನು ಸ್ವಚ್ಛ ಇದ್ದೀನಿ, ನನಗೆ ಏನಿಲ್ಲ, ನಂದು ಒಳಗೆ ಹೊರಗೆ ಏನೂ ಇಲ್ಲ, ನಾನು ಚಲೋ ಇದ್ದೀನಿ, ಸತ್ಯವಾಗಿದ್ದೀನಿ ಅನ್ನುವಂಗಿತ್ತಂದರೆ ಇನ್ನೊಂದು ಮಾತು, ಸಚ್ ತೋ ಬಿಟೋ ನಚ್. ಸತ್ಯತೆಯಲ್ಲಿದ್ದವರು ಯಾವಾಗಲೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸತ್ಯತೆಯಲ್ಲಿದ್ದವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸಚ್ಚಿ ಆತ್ಮಾಯೇ ಸದಾ ಖುಷಿ ಮೇ ನಾಚ್ತಿ रहेगी. ಸತ್ಯತೆಯಲ್ಲಿದ್ದವರು ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಕಭಿ ಖುಷಿ ಕಮ್ ಕಭಿ ಖುಷಿ ಜ್ಯಾದಾ, ಐಸೆ ನಹೀ ಹೋಗಾ. ಕೆಲವೊಮ್ಮೆ ಖುಷಿ ಜಾಸ್ತಿ, ಕೆಲವೊಮ್ಮೆ ಖುಷಿ ಕಡಿಮೆ, ಆ ರೀತಿ ಇರುವುದಿಲ್ಲ. ದಿನ ಪ್ರತಿದಿನ ಹೇಳಿ, ದಿನ ಪ್ರತಿದಿನ ಹರ್ ಸಮಯ ಅವ್ರು ಖುಷಿ ಬಡ್ತಿ रहेगी. ಖುಷಿಯಲ್ಲಿರ್ತಾರೆ ಅವರು. ಮಾತ್ರವಲ್ಲ, ದಿನೇ 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 ಖುಷಿ ಜಾಸ್ತಿ ಆಗ್ತದೆ. ರಿಯಾಲಿಟಿ ಕಿ ನಿಶಾನಿ ಹೈ ಸದಾ ಖುಷಿ ಮೇ ನಾಚನಾ. ಸತ್ಯತೆಯ ರಾಯಲ್ಟಿ, ಸತ್ಯತೆಯ ರಿಯಾಲಿಟಿ ನನ್ನ ಹತ್ರ ಇದೆ ಅಂತಂದರೆ ಅವರು ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅವರ ನೈನ್ ಚೈನ್ ಹೋನಾ ಕೇತೆ ಹೋನಾ. ರಾಯಲ್ಟಿ ಕಾ ಅರ್ಥ भी है चित्त से भी नैन चैन से भी सदा हर्षित. ಬಾಬಾ ಅಂತಾರೆ ಸತ್ಯತೆಯ ರಾಯಲ್ಟಿಯ ಅರ್ಥವಾಗಿದೆ ಚಿತ್ತನು ಹರ್ಷಿತ ಚಿತ್ತ. ನಂತರ ಅವರ ದೃಷ್ಟಿಯಲ್ಲಿ, ಅವರ ಚಲನವಲನದಲ್ಲಿ ಸಹಿತ ಹರ್ಷಿತ. ಸಿರ್ಫ್ ಬಾಹರ್ ಸೆ ಹರ್ಷಿತ ಮುಖ ನಹಿ, ಅದು ತೋರಿಕೆಗೆ ಅಲ್ಲ ಅಲ್ವಾ. ಹೊರಗಡೆ ಹರ್ಷಿತ ಇರೋದು, ಒಳಗೊಳಗೆ ನೋಡಿದರೆ
ಬೇಜಾರು, ಖುಷಿ ಇಲ್ಲ, ದುಃಖ, ಅದು ಅಲ್ಲ. ಸತ್ಯತೆ, ರಾಯಲ್ಟಿ, ರಿಯಾಲಿಟಿ. 9 ಚೈನಲ್ಲಿ ಹರ್ಷಿತತೆ, ಚಿತ್ತದಲ್ಲಿ ಹರ್ಷಿತತೆ, ಹೊರಗಡೆ ಹರ್ಷಿತತೆ, ಚಿತ್ತ ಮೇ ಬಿ ಹರ್ಷಿತ ಇರಬೇಕು. ಹರ್ಷಿತ ಚಿತ್ತ, हर्षित मुख, दोनों हर्षित हो. मुखनो हर्षिता, चित्तनो हर्षिता. कई बार ऐसे भी होता, अंदर चित्त में खुशी नहीं होती, बाहर मुख में समय प्रमाण खुशनुमा बन करके दिखाते. ಒಳಗೊಳಗೇನೆ ಚಿತ್ತ ಹರ್ಷಿತ ಇಲ್ಲ, ಆದರೆ ಒಳಗೊಳಗೆ ಏನು ಮಾಡಿಬಿಡ್ತಾರೆ, ಭಾಳ ಖುಷಿಯಲ್ಲಿದ್ದೀವಿ ಅಂತ ತೋರಿಸಿಬಿಡ್ತಾರೆ. ಇಸ್ಕೋ अल्पकाल का हर्षित मुख कहेंगे, लेकिन हर्षित चित्त हर्षित मुख अविनाशी हो. ಯಾಕೆಂದರೆ ಮೊದಲೇ ಬಾಬಾ ಅಂದರೆ ಸತ್ ಅಂದ್ರೇನು, ಅವಿನಾಶಿ. ಸತ್ ಅಂದ್ರೇನು, ಸತ್ಯ. ಒಂದು ವೇಳೆ ನಾವು ಸತ್ಯವಾಗಿದ್ದೀವಿ ಅಂತಂದರೆ ಚಿತ್ತ ಸದಾ ಪ್ರಸನ್ನ ಇರ್ತದೆ, ಮುಖ ಪ್ರಸನ್ನ ವದನ ಹರ್ಷಿತ ಆಗಿರ್ತದೆ. ಅವರ ಮಾತು, ನಡೆ, ನುಡಿ, ನೈನ್ ಚೈನ್ ಎಲ್ಲ ಖುಷಿ. ಒಂದು ವೇಳೆ ಒಳಗಡೆ ಸತ್ಯತೆ ಇಲ್ಲ, ಆವಾಗ ಹೊರಗಡೆ ಹರ್ಷಿತತೆ ತೋರಿಸಿದ್ರು ಸಹಿತ ಬಾಬಾ ಅಂತಾರೆ ಅದು ಅವಿನಾಶಿ ಅಲ್ಲ, ಅವಿನಾಶಿ ಅಲ್ಲ. ಪವಿತ್ರತೆಯ ರಿಯಾಲಿಟಿ, ರಾಯಲ್ಟಿ ಅರ್ಥಾತ್. ಹಾಗಾದರೆ ಪವಿತ್ರತೆಯ ನಿಜ ಸ್ವರೂಪ ಅಥವಾ ರಾಯಲ್ ಸ್ವರೂಪ ಅಂದರೆ ಅವಿನಾಶಿ ಚಿತ್ತ, ಅವಿನಾಶಿ ಮುಖ, ಹರ್ಷಿತ. ಚಿತ್ತನೋ ಅವಿನಾಶಿ ಹರ್ಷಿತ, ಮುಖದಲ್ಲಿಯೂ ಅವಿನಾಶಿ ಹರ್ಷಿತ. ಚೆಕ್ ಕರೋ. ಈಗ ನಮ್ಮನ್ನು ನಾವೇ ನೋಡ್ಕೋಬೇಕು. ಒಳಗಡೆ ಹರ್ಷಿತ ಇದ್ದೀನಾ, ಮುಖ ಯಾವಾಗಲೂ ಹರ್ಷಿತವಾಗಿದ್ದೇನಾ, ಚೆಕ್ ಮಾಡ್ಕೊಳ್ಳಿ. ಬಾಬಾ ಹೇಳ್ತಾರೆ, ಸಚ್ಚಿತು ಬಿಟ್ಟು ನೆಚ್. ಸತ್ಯತೆಯಲ್ಲಿದ್ದವರು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅವರ ಮಾತು, ಅವರ ನೈನ್ ಚೈನ್, ಒಳಗಡೆನೂ ಸಹಿತ ಅವರಿಗೆ ಸಂತೋಷ, ಹರ್ಷಿತ ಹರ್ಷಿತ. ಚೆಕ್ ಮಾಡ್ಕೊಳ್ಳಿ. ಬಾಬಾ ಹೇಳ್ತಾರೆ, दूसरों को चेक करने लग जाना, अपने को चेक करना. दूसरों को चेक करने नहीं लग जाना. ಬೇರೆಯವ್ರನ್ನ ಚೆಕ್ ಮಾಡಲಿಕ್ಕೆ ನೀವು ತೊಡಗಬೇಡ್ರಿ, ತಮ್ಮನ್ನು ತಾವೇ ಚೆಕ್ ಮಾಡಿಕೊಳ್ಳಿ. ऐसी रॉयल आत्मा बाप दादा को और सर्व ब्राह्मण परिवार के अति प्यारी होती है. ಈ ರೀತಿ ಪವಿತ್ರತೆಯ ರಾಯಲ್ಟಿ ಮತ್ತು ರಿಯಾಲಿಟಿ ಅದೇ ಯಾವುದರ ಮೂಲಕ ಕಾಣಬೇಕು. ಪವಿತ್ರತೆ ಅಂದ್ರೇ ಸತ್ಯತೆ, ಸತ್ಯತೆ ಅಂದ್ರೇ ಅವಿನಾಶಿ ಮತ್ತು ಸತ್ಯ. ಕೆಲವೊಮ್ಮೆ ಖುಷಿ, ಕೆಲವೊಮ್ಮೆ ಖುಷಿ ಇಲ್ಲ, ಅದು ಅವಿನಾಶಿ ಅಲ್ಲ. ಸದಾ ಹರ್ಷಿತ, ಸದಾ ಖುಷಿ. ಮತ್ತು ಒಳಗೊಂದು ಹೊರಗೊಂದಿಲ್ಲ, ಮಿಲಾವಟ್ಟು ಬನಾವಟ್ಟಿಲ್ಲ. ಇದು ನಮ್ಮ ನಿಜವಾದ ರಿಯಲ್ ರೂಪ. ಬಾಬಾ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಐಸಿ ರಾಯಲ್ ಆತ್ಮ ಬಾಪ್ दादा को सर्व ब्राह्मण परिवार को अति प्यारी है. ಈ ಟೈಪ್ ಯಾರು ರಾಯಲ್ ಆತ್ಮಗಳಿರ್ತಾರೆ, ಬಾಪ್ दादाರವರಿಗೂ ಪ್ರಿಯ, ಬ್ರಾಹ್ಮಣ ಪರಿವಾರಕ್ಕೂ ಪ್ರಿಯ. रियल प्यारी आत्मा की विशेषता क्या होती है? क्योंकि आजकल के रीति रस्म प्रमाण जो बहुत प्यारा लगता, तो प्यारे की तरफ ना चाहते हुए भी आकर्षित हो जाते. ಯಾರು ಭಾಳ ಪ್ರೀತಿಯಲ್ಲಿರ್ತಾರೋ ಅವರು ಬೇಡ ಅಂದರೆ ಎಲ್ಲರೂ ಅವ್ರ ಕಡೆಗೆ ಏನಾಗ್ತಾರೆ, ಆಕರ್ಷಿತ ಆಗ್ತಾರೆ ಅಲ್ವಾ. ಹರ್ಷಿತ ಇದ್ದರೆ ಆಕರ್ಷಿತರಾಗ್ತೀವಿ. जिसको आप लोग अपनी भाषा में अटैचमेंट कहते हो, ಯಾರು ಭಾಳ ಪ್ರೀತಿಯಲ್ಲಿರ್ತಾರೋ ಅವರ ಕಡೆಗೆ ಆಟೋಮೆಟಿಕಲಿ ಆಕರ್ಷಿತ ಆಗ್ತಾರೆ. ಆಕರ್ಷಿತ ಆಗೋದಂದರೆ ಅಟ್ಯಾಚ್ಮೆಂಟ್. ಕ್ಯೋಂಕಿ ಪ್ಯಾರ ಹೇ ತೋ ಅಟ್ಯಾಚ್ಮೆಂಟ್ ಹೋಗಿ. ಅವರು ಭಾಳ ಪ್ರೀತಿಯಲ್ಲಿರ್ತಾರೆ, ಅದಕ್ಕೆ ಅವರಂದರೆ ಭಾಳ ಇಷ್ಟ. ಅವರು ಭಾಳ ಪ್ರೀತಿಯಲ್ಲಿರ್ತಾರೆ, ಅವರಂದರೆ ಭಾಳ ಇಷ್ಟ. ಏನಾಯ್ತು ಅಲ್ಲಿಗೆ ಅಟ್ಯಾಚ್ಮೆಂಟ್ ಆಗ್ತದೆ. ಲೇಕಿನ್ ರಿಯಲ್ और रॉयल प्यारे की निशानी क्या है ಹೇಳಿ. ಅವರು ಚಲೋ ಇದ್ದಾರೆ,
ಭಾಳ ಪ್ರೀತಿಯಲ್ಲಿದ್ದಾರೆ. ಹಂಗಾರೆ ಅವ್ರ ಜೊತೆಗೆ ನಾನು ಹೆಂಗಿರ್ಬೇಕ? ನನ್ನ ರಿಯಲ್ ರಾಯಲ್ ಪ್ರೀತಿ ಅಂತಂದರೆ ಲಕ್ಷಣ ಏನು? ರಿಯಲ್ ಮತ್ತು ರಾಯಲ್ ಪ್ರೀತಿಯ ಲಕ್ಷಣ ಏನು? ಜಿतना ही प्यारा होगा उतना ही न्यारा भी होगा. ಎಷ್ಟು ಪ್ರಿಯರಾಗಿರ್ತಾರೋ ಅಷ್ಟೇ न्यारा इर्तारे. इसलिए वह ना स्वयं एक्स्ट्रा अटैचमेंट में आएगा ना दूसरा उसके अटैचमेंट में आएगा. ಅವರು ಯಾವುದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟಲ್ಲಿ ಬರೋಂಗಿಲ್ಲ, ಬೇರೆಯವರು ಅವರ ಅಟ್ಯಾಚ್ಮೆಂಟಲ್ಲಿ ಸಿಕ್ಕಾಕೊಳ್ಳೋಂಗಿಲ್ಲ. ನ್ಯಾರ ಮತ್ತು ಪ್ಯಾರ ಇರ್ತಾರೆ. इसको कहा जाता है रियल प्यार, इसको कहा जाता है संपूर्ण प्यार. वह हर्षित रहेगा, आकर्षित भी होगा, परंतु हद की आकर्षण करने वाला नहीं. ಹರ್ಷಿತ ಇರೋರು ಎಲ್ಲರನ್ನು ಏನು ಮಾಡ್ತಾರೆ? ಅವರು ಆಕರ್ಷಿತ ಮಾಡ್ತಾರೆ, ಆದರೆ ಹದ್ದಿನ ಆಕರ್ಷಣೆ ಅಲ್ಲ. ಹರ್ಷಿತ ಇದ್ದವರು ಎಲ್ಲರವ್ರನ್ನ ಪ್ರೀತಿಸ್ತಾರೆ, ಆದರೆ ಅಟ್ಯಾಚ್ಮೆಂಟ್ ಅಲ್ಲ. ಪ್ಯಾರನೂ ಇರಬೇಕು, ನ್ಯಾರನೂ ಇರಬೇಕು. ಆದ್ದರಿಂದ ಹರ್ಷಿತ ಇರೋರ ಲಕ್ಷಣ ಗೊತ್ತಾಯ್ತಲ್ಲ. ಹರ್ಷಿತ ಯಾವಾಗ ಇರ್ತೀವಿ? ಸತ್ಯತೆಯ ರಾಯಲ್ಟಿ, ಸತ್ಯತೆಯ ರಿಯಾಲಿಟಿಯಲ್ಲಿದ್ದವರು ಯಾವಾಗಲೂ ಹರ್ಷಿತವಾಗಿರ್ತಾರೆ. तो रियल और रॉयल की निशानी क्या हुई? अति प्यारा, अति न्यारा. रॉयल्टी की और विशेषता है, उस आत्मा में कभी किसी भी प्रकार के ಇನ್ನೊಂದು ವಿಶೇಷತೆ ಇದೆ ರಾಯಲ್ಟಿದು. ಬಾಬಾ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಸತ್ಯತೆಯ ರಿಯಾಲಿಟಿ, ಸತ್ಯತೆಯ ರಾಯಲ್ಟಿ ಹೇಳ್ತಾ ಒಂದಾಯಿತು, ಎರಡಾಯಿತು, ಈಗ ಮೂರನೇ ವಿಶೇಷತೆ. उस आत्मा में कभी किसी भी प्रकार के चाहे स्थूल चाहे सूक्ष्म मांगने के संस्कार नहीं होंगे. ಸ್ಥೂಲವಾಗಿ ಸೂಕ್ಷ್ಮವಾಗಿ ಬೇಡುವ ಸಂಸ್ಕಾರ ಇರೋದಿಲ್ಲ. क्योंकि रॉयल आत्मा सदा संपन्न भरपूर रहती है. ರಾಯಲ್ ಆತ್ಮಗಳು ಬೇಡಂಗಿಲ್ಲ, ಸಂಪನ್ನ ಮತ್ತು ಭರ್ಪೂರ ಇರ್ತಾರೆ. एक भरपूरता बाहर की होती है स्थूल वस्तुओं से, ಸ್ಥೂಲ ಸಾಧನೋं से भरपूरता. ಭಾಳ ಸಂಪನ್ನ ವ್ಯಕ್ತಿ ರೀ ಅವರು ಅಂತಾರೆ. ಯಾವಾಗ ಬಾಬಾ ತಿಳಿಸ್ತಾರೆ, ಭರ್ಪೂರತ ಹೊರ ನೋಟಕ್ಕೆ ಭರ್ಪೂರತ ಅಂದರೆ ಸ್ಥೂಲ ವಸ್ತುಗಳು, ಬಂಗ್ಲೆ, ಕಾರು, ಎಲ್ಲ ಸಾಧನಗಳು, ಹಾಂ ಭಾಳ ಭರ್ಪೂರತ. दूसरी होती है मन की भरपूरता, ಒಳಗಿನ ಮನಸ್ಸಿನ ಸಂಪನ್ನತೆ, ಮನಸ್ಸಿನ ಭರ್ಪೂರತ. ಗೊತ್ತಾಯ್ತಲ್ಲ? ರಾಯಲ್ಟಿ ಅಂದರೆ ವಿಶೇಷತೆನೇ ಏನು? ಭರ್ಪೂರತ, ಸಂಪನ್ನತ. ಹೊರಗಡೆ ಸ್ಥೂಲವಾಗಿ ಅಲ್ಲ, सूक्ष्मವಾಗಿನೂ भरपूरता. और दूसरी होती है मन की भरपूरता. जो मन से भरपूर रहता है उसके पास स्थूल वस्तु साधन नहीं भी हो, फिर भी मन भरपूर होने के कारण ಮನಸ್ಸಿನಲ್ಲಿ ಯಾರು ಸಂಪನ್ನ ಇದ್ದಾರೋ ಅವರಿಗೆ ಸ್ಥೂಲವಾದಂಥ ಸಾಧನ ಭರ್ಪೂರ್ ಇಲ್ಲದಿದ್ದರೂ ಸಹಿತ ಅವರು ಒಳಗೊಳಗೆ ಹೆಂಗಿರ್ತಾರೆ? ಮನಸ್ಸು ಭರ್ಪೂರ್ ಇದೆ. ಅವರು ಹೊರಗಿನೂ ಸಹಿತ ಕೊರತೆ ಅನುಭವನೇ ಮಾಡೋಂಗಿಲ್ಲ. ಕಭಿ ಅಪ್ನೆ ಮೇ ಕಮಿ ಮಹಸೂಸ್ ನಹಿ ಕರೇಗಾ. ಇದು ನಮಗೆ ಕೊರತೆ ಇದೆ ಅಂತ ಮಹಸೂಸೇ ಮಾಡೋಂಗಿಲ್ಲ. ಅವ್ರು ಸಂಪನ್ನ ಆತ್ಮರು ಭರ್ಪೂರೇ ಇರ್ತಾರೆ. ಅವರಿಗೆ ಹೊರಗಿನ ಕೊರತೆಗಳು ಏನು ಅನಿಸೋದಿಲ್ಲ, ಕೊರತೆ ಅನಿಸೋದಿಲ್ಲ. ನಾ मन में हाँ का अनुभव करेगा और जिसका मन भरपूर नहीं होता वह आत्मा बाहर से कितने भी वस्तु कितने भी साधन से भरपूर होते भी वो कभी भी अपने को भरपूर नहीं समझेगा. ಯಾರು ಒಳಗಡೆ ಭರ್ಪೂರಿಲ್ವೋ ಅವರು ಹೊರಗಡೆ ಎಷ್ಟು ಸಾಧನಗಳು, ಎಷ್ಟು ವಸ್ತುಗಳು, ಎಷ್ಟು ವೈಭವಗಳು ಎಲ್ಲ ಬೇಕಾದಷ್ಟಿದ್ರೂ ಸಹಿತ ಅವರು ಭರ್ಪೂರ್ ಅಂತ ಅನುಭವನೇ ಮಾಡೋಂಗಿಲ್ಲ. ಅನುಭವ ಇದೆನಾ? ಒಳಗಡೆ ಭರ್ಪೂರ್ ಇದ್ದರೆ ನೋಡಿ, ನಮ್ಮ ಭರ್ಪೂರತೆಯ ಲಕ್ಷಣ ಏನು ಹೇಳಿ? ಎಲ್ಲ ಗುಣ ಎಲ್ಲ ಶಕ್ತಿಯಲ್ಲಿ ಭರ್ಪೂರ್ ಇದ್ದೀವಿ, ಸಂಪನ್ನ ಇದ್ದೀವಿ. और पाने का कुछ नहीं रहा, बाप मिला तो सब कुछ मिला ಅಂತೀವಿ. ಅಂಥವರಿಗೆ
ಹೊರಗಡೆ ಕೊರತೆನೇ ಅನ್ಸಂಗಿಲ್ಲ. ಯಾರು ಒಳಗಡೆ ಆಂತರಿಕವಾಗಿ ಭರ್ಪೂರಿಲ್ವೋ ಅವರಿಗೆ ಎಲ್ಲ ವಸ್ತು, ಎಲ್ಲ ವೈಭವ, ಎಲ್ಲ ಸಾಧನಗಳು ರಾಶಿ ಹಾಕಿದ್ರು ಸಂತೋಷದಲ್ಲೇ ಇರಂಗಿಲ್ಲ ಅವರು. ಐಸಿ ಆತ್ಮ ಸದಾ ಇಚ್ಛಾಕ್ಕೆ ಕಾರಣ. ಏನು ಮಾಡ್ತಾ ಇರ್ತಾರೆ ಅವರು? ಭರ್ಪೂರ್ ಇಲ್ಲದವ್ರು ಏನು ಮಾಡ್ತಾ ಇರ್ತಾರೆ? ಇಚ್ಛೆ, ಬೇಕು ಬೇಕು ಬೇಕು, ಚಾಹಿಯೇ ಚಾಹಿಯೇ, ಇದೇ ಗೀತೆ ಹಾಡ್ತಾರೆ. हर बात में ये होना चाहिए, ये करना चाहिए, ये मिलना चाहिए, ये बदलना चाहिए. इस समय यही गीत गाते रहेंगे. ಇದೇ ಗೀತೆಯನ್ನು ಹಾಡ್ತಾ ಇರ್ತಾರೆ. ಅದು ಬೇಕು, ಇದು ಬೇಕು, ಒಂದು ತಂದು ಕೊಟ್ಟರೆ ಇನ್ನೊಂದು ಬೇಕಂತ ಶುರು ಮಾಡ್ತಾರೆ. ಅವರು ಮನಸ್ಸೇ ಭರ್ಪೂರಾತ್ಮ. ಒಳಗಡೆ ಯಾರು ಸಂಪನ್ನ ಇದ್ದಾರೋ ಅವರ ಲಕ್ಷಣ ಏನು? ಅವರ ಹಾಡುವ ಗೀತೆ ಯಾವುದು? ಒಳಗಡೆ ಸಂಪನ್ನ ಇರುವಂಥವ್ರು, ಭರ್ಪೂರ್ ಇರುವವರು, ಅವರು ಹಾಡುವ ಗೀತೆ ಯಾವುದು? ಬಾಬಾ ಹೇಳ್ತಾರೆ, ಸಬ್ ಪಾಲಿಯಾ ಪ್ರಾಪ್ತ ಹೋ ಗಯಾ, ये होना चाहिए, ये करना चाहिए, ये चाहिए चाहिए कि ರಾಯಲ್ ಮಾಂಗನೆ ಕೆ ಸಂಸ್ಕಾರ ನಹಿ. ಎಲ್ಲ ಸಿಕ್ಬಿಡ್ತವರು. ಅದು ಬೇಕು ಇದು ಬೇಕು ಅನ್ನುವಂತಹ ಡಿಮಾಂಡೇ ಇಲ್ಲ ಅವ್ರದ್ದು. ಏನು ಪಡಿಬೇಕು ಜೀವನದಲ್ಲಿ? ಎಲ್ಲ ಪಡ್ಕೊಂಡೆ. ಬೇಹದ್ ಕಿ ಸೇವಾ ಪ್ರತಿ ಸೋಚನಾ, ये होना चाहिए, ये करना चाहिए, वो अलग बात है. ಬೇಹದ್ದಿನ ಸೇವಾ ಪ್ರತಿ ಅದಾಗಬೇಕು ಇದಾಗಬೇಕು ಅನ್ನೋದು ಅದು ಬೇರೆ ಮಾತು. ವೈಯಕ್ತಿಕವಾಗಿ ಇನ್ನೂ ಅದು ಬೇಕು ಇದು ಬೇಕು ಅನ್ನೋದು ತಪ್ಪು. ಸೇವಾ ಪ್ರತಿ ಇನ್ನೂ ಬೇಕಲ್ಲ. ಏನು ಬೇಕಾ? ಸೇವಾ ಪ್ರತಿ ಅಂತಿದ್ದಾರೆ. ಈಗ ನಮ್ಮ ಇನ್ನೊಂದು ಸೈಡ್ ಕ್ಲಾಸಿಗೆ ಈಗ 50 ಕುರ್ಚಿ ತಗೊಳ್ಳಿ ಅಂದ ಈಗ ಬೇಡಿಕೆ ಬಂದಿದೆ. ಈಗ ಕುರ್ಚಿ ತಗೋಬೇಕೀಗ. ಯಾವ ಪ್ರತಿ? ಸೇವಾ ಪ್ರತಿ ಅದು ಬೇಕು ಇದು ಬೇಕು, ಅದು ಓಕೆ. ಬಾಬಾ ಹೇಳ್ತಿದ್ದಾರೆ, ಸ್ವಾಕ್ಕೆ ಹದ್ದಕ್ಕೆ ಪ್ರಾಪ್ತಿ ಅರ್ಥ ಚಾಹಿಯೇ ಯಹ ರಾಯಲ್ ಮಾಂಗನ. ಸ್ವಯಂಗಿನೇ ಹದ್ದಿನ ಪ್ರಾಪ್ತಿಯನ್ನು ಬೇಡುವುದು ಏನಿದೆ ಅದು ಮಾಂಗನ. ಹೇಳಿ, ಸ್ವಯಂಗೋಸ್ಕರ ಬೇಡ್ತಾರವರು. ಏನು ಬೇಡ್ತಾರೆ? नाम चाहिए, मान चाहिए, शान चाहिए, प्यार चाहिए, पूछना चाहिए. ನನ್ನನ್ನು ಕೇಳಬೇಕು ಇವರು, ನನ್ನನ್ನು ವಿಚಾರಿಸ್ಬೇಕು, ನನಗೆ ಪ್ರೀತಿ ಕೊಡಬೇಕು, ನನಗೆ ಗೌರವ ಕೊಡಬೇಕು, ನನಗೆ ಹೆಸರು ಸ್ಥಾನಮಾನ ಬೇಕು. ಇದು ಏನು? ಬಾಬಾ ಹೇಳ್ತಾರೆ, ये सब हद की बातें. रॉयल आत्मा में मांगने का अंश मात्र भी संस्कार नहीं होता. ರಾಯಲ್ ಆತ್ಮಗಳು ಇದು ಯಾವುದನ್ನು ಬಯಸಂಗಿಲ್ಲ, ಆ ಸಂಸ್ಕಾರನೇ ಇರೋದಿಲ್ಲ. ಸಮಜಾ? ರಾಯಲ್ಟಿ ಕ್ಯಾ ಹೋತಿ ಹೈ? ಇನ್ನು ಯಾವ್ಯಾವ ರೂಪದಲ್ಲಿ ಬಿಡಿಸಿ ಹೇಳ್ಬೇಕು ಕೇಳಿ. ಬಾಬಾ ಎಷ್ಟು ಎಳೆಯಾಗಿ ಬಿಡಿಸಿ ಮತ್ತೆ ಒಂದು ಪಾಯಿಂಟ್ ಹೇಳ್ತಾರೆ. ತಮ್ಮನ್ನು ತಾವೇ ನೋಡ್ಕೊಳ್ಳಿ, ತಮ್ಮನ್ನು ತಾವೇ ಚೆಕ್ ಮಾಡ್ಕೊಳ್ಳಿ ಅಲ್ವಾ? ಹೇಳಿ, 3 ಪಾಯಿಂಟ್ ಹೇಳಿ ಈಗ. ಸತ್ಯತೆಯ ರಿಯಾಲಿಟಿ ರಾಯಲ್ಟಿಯಲ್ಲಿರುವಂತಹ ಆತ್ಮಗಳಲ್ಲಿ ಬನಾವಟ್ ಮಿಲಾವಟ್ ಇರಂಗಿಲ್ಲ. ಒಳಗೊಂದು ಹೊರಗೊಂದು ಇರೋದಿಲ್ಲ. ತೋರಿಕೆಗೋಸ್ಕರ ಒಂದಿರೋದು, ಒಳಗಡೆ ನೋಡಿದರೆ ಬೇರೆ ಟೈಪ್ ಇರೋದಿಲ್ಲ. ಅವರು ಒಳಗು ಹೊರಗು ಸ್ವಚ್ಛ ಇರ್ತಾರೆ. ಇದು ಸತ್ಯತೆಯ ರಾಯಲ್ಟಿಯ ಮೊದಲನೇ ಲಕ್ಷಣ. ಎರಡನೇ ಲಕ್ಷಣ ಏನಂದರು ಬಾಬಾ? ಎರಡನೇ ಲಕ್ಷಣ ಏನಂದರು? ಎರಡನೇ ಲಕ್ಷಣ ಯಾವುದು ಹೇಳಿದರು? ಸತ್ಯತೆ ಸ್ವಚ್ಛತೆಯಲ್ಲಿದ್ದವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಖುಷಿಯಲ್ಲಿರ್ತಾರೆ, ಹರ್ಷಿತವಾಗಿರ್ತಾರೆ, ಸದಾ ಖುಷಿಯಲ್ಲಿ ಇರ್ತಾರೆ. ಒಳಗೂ ಹೊರಗೂ ಖುಷಿ, ಚಿತ್ತನೂ ಹರ್ಷಿತ, ಮುಖನೂ ಹರ್ಷಿತ, ಮಾತಿನಲ್ಲಿ ಎಲ್ಲದರಲ್ಲಿ ಹರ್ಷಿತ. ಅವರು ಬಾಬನಿಗೂ ಪ್ಯಾರ, ಪರಿವಾರಕ್ಕೂ ಪ್ಯಾರಾಗಿರ್ತಾರೆ. ಪ್ಯಾರ ಅಂದರೆ ಮತ್ತೆ ಅಟ್ಯಾಚ್ಮೆಂಟ್ ಅಲ್ಲ, ಹರ್ಷಿತ ಇರ್ತಾರೆ, ಎಲ್ಲರನ್ನೂ ಆಕರ್ಷಣೆ ಮಾಡ್ತಾರೆ. ಆದರೆ ಅಷ್ಟೇ ನ್ಯಾರ ಪ್ಯಾರ ಇರ್ತಾರೆ. ಆಮೇಲೆ ಹದ್ದಿನ ಆಕರ್ಷಣೆಯಲ್ಲಿ ಅವರು ಬರೋದಿಲ್ಲ. ಸಂಪೂರ್ಣ ರಿಯಲ್ ಪ್ಯಾರ್
ಸಂಪೂರ್ಣ ಪ್ಯಾರ್. ಮೂರನೇ ಲಕ್ಷಣ ಏನಂದ್ರು ಬಾಬಾ? ಮೂರನೇ ಕ್ಷಣ ಬೇಡುವಂಗಿಲ್ಲ. ಅವರು ಯಾರು ಸತ್ಯತೆಯ ರಾಯಲ್ಟಿಯಲ್ಲಿ ಇರ್ತಾರೋ ಅವರು ಒಳಗೊಳಗೇನೆ ಸಂಪನ್ನತೆಯಲ್ಲಿ ಇರ್ತಾರೆ. ಸಂಪನ್ನತೆಯಲ್ಲಿದ್ದವರು ಏನು ಮಾಡೋಂಗಿಲ್ಲ, ಬೇಡುವ ಸಂಸ್ಕಾರ ಇಲ್ಲ. मांगने का अंश मात्र भी संस्कार नहीं होता है. ಅವ್ರದ್ದು ಗೀತೆ ಯಾವುದು? जो पाना था सब कुछ पा लिया बाबा और पाने का कुछ नहीं रहा. ಇವ್ರದ್ದೇನು ಗೀತೆ? ये होना चाहिए, ये करना चाहिए, ये मिलना चाहिए, ये बदलना चाहिए, मान होना चाहिए, नाम होना चाहिए, शान होना चाहिए, प्यार चाहिए, पूछना चाहिए. ಇವರದ್ದು ದೊಡ್ಡದು. ಎಷ್ಟು ವಸ್ತುಗಳು, ಸಾಮಾನುಗಳು, ಸ್ಥೂಲ ಸಾಧನಗಳು ತುಂಬಿ ತುಳ್ಕಾಡ್ತಾ ಇದ್ದರೂ ಇನ್ನೂ ಏನಂತ ಇರ್ತಾರೆ ಒಳಗೊಳಗೆ? ಚಾಯೇ ಚಾಯೇ ಚಾಯೇ. ಬಾಬಾ ಅಂತಾರೆ, ಈಗ ಬನ್ನಿ, ಸತ್ಯತೆಯ ಸಭ್ಯತೆ ಅಂದರೆ ಹೆಂಗೆ? ಸತ್ಯತೆ ನಮ್ಮ ರಿಯಲ್ ಸಂಸ್ಕಾರ. सत्यते ಇದು ನಮ್ಮ ರಾಯಲ್ಟಿ. तपस्या के चार्ट में ये सब चेक करना, ऐसे नहीं. ಮತ್ತೆ ಈ ಸಬ್ಜೆಕ್ಟ್ ಇದೆ ಯಾವುದು? ತಪಸ್ಸು ಮಾಡಲಿಕ್ಕೆ ಹೊರಟಿರಿ ಅಂದಮೇಲೆ ಇದು ಮೂರನ್ನು ಸಹ ಚೆಕ್ ಮಾಡಿಕೊಳ್ಳಿ. ऐसे नहीं मैंने किसी को गाली नहीं दी, मैंने किसी को क्रोध नहीं किया, नहीं. ಇಲ್ಲ, ನಾನು ಯಾರಿಗೂ ಬೈದಿಲ್ಲ, ಯಾರ ಮೇಲೂ ನಾನು ಕ್ರೋಧ ಮಾಡಿಲ್ಲ. ನಹಿ, ये सब बातें ಚೆಕ್ करना. ನಾನು ಬೈದಿಲ್ಲ, ನಾನು ಕ್ರೋಧ ಮಾಡಿಲ್ಲ, ಇಷ್ಟೇ ಚೆಕ್ ಮಾಡ್ಕೊಳ್ಳೋದಲ್ಲ, ನಾನು ಸತ್ಯವಾಗಿದ್ದೀನಲ್ವಾ, ಇದನ್ನು ಚೆಕ್ ಮಾಡ್ಕೋಬೇಕು. ಈ ಮೂರು ಮಾತನ್ನು ನಮ್ಮಲ್ಲಿ ಚೆಕ್ ಮಾಡ್ಕೋಬೇಕು. ಫಿರ್ ಪ್ರೈಸ್ ಲೇನಾ, ಆಮೇಲೆ ಏನು ತಗೋಬೇಕು? ಬಹುಮಾನ ತಗೋಬೇಕು. तपस्या का अर्थ ही है संपूर्ण पवित्र बनना. तो पवित्रता की पर्सनैलिटी, पवित्रता की रॉयल्टी कहाँ तक प्रैक्टिकल में रही है, यह चेक करना. इसको कहेंगे तपस्वी राज, तपस्वी राजा. समझा? रॉयल क्या है ಅಂದರೆ ಬ್ರಾಹ್ಮಣ ಜೀವನದಲ್ಲಿ ಪವಿತ್ರತೆಯೇ ರಾಯಲ್ಟಿ, ಪವಿತ್ರತೆಯೇ ರಾಯಲ್ಟಿ ಅಂತ ಬಾಬಾ ಮೊದಲೇ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಅನಾದಿ ಸ್ವರೂಪ, ಆದಿ ಸ್ವರೂಪ, ಪೂಜ್ಯ ಸ್ವರೂಪ, ಎಷ್ಟು ಗಾಯನ, ಎಷ್ಟು ಕೀರ್ತನೆ, ಎಲ್ಲ ಆಧಾರ ಯಾವುದು? ಪವಿತ್ರತೆ. ಪವಿತ್ರತೆಯ ರಾಯಲ್ಟಿಯಿಂದ ಏನು ಬಂತು? ಸತ್ಯತೆ. ಪವಿತ್ರತಾ ಅಂದರೆ ಸತ್ಯತೆ. ಗಾಡ್ ಈಸ್ ಟ್ರುತ್ ಅಂತೀವಿ, ಸತ್ಯಂ ಶಿವಂ ಸುಂದರಂ ಅಂತೀವಿ. ಇವೆಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ. ಆದ್ದರಿಂದ ಪವಿತ್ರ ಆತ್ಮಗಳ ಲಕ್ಷಣ ಸತ್ಯತೆ, ಸತ್ಯತೆಯ ರಾಯಲ್ಟಿ. रॉयल आत्मा के चेहरे और चलन दोनों ही सत्यता की सभ्यता बहुत अनुभव कराएंगे. ಯಾರು ರಾಯಲ್ ಆತ್ಮಗಳಿದ್ದಾರೆ ಅವರ ಮುಖಮಂಡಲ ಮತ್ತು ಚಲನವಲನದಲ್ಲಿ ಸತ್ಯತೆಯ ಸಭ್ಯತೆಯ ಅನುಭವ ಮಾಡಿಸ್ತಾರೆ. वैसे भी रॉयल आत्माओं को सभ्यता की देवी कहा जाता है. रॉयल आत्मगळंद्रे सभ्यतेय देवी. उनका बोलना, उनका देखना, उनका चलना, उनका खाना पीना, उठना बैठना, हर कर्म में सभ्यता सत्यता स्वतः ही दिखाई देगी. ಸತ್ಯತೆ ಸ್ವಚ್ಛತೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಯಾವುದರಲ್ಲಿ? ಮಾತು, ನೋಟ, ಚಲನವಲನ, ಖಾನಾಪೀನ, ಸತ್ಯತೆಯ ಸಭ್ಯತೆ. ಕೆಲವೊಮ್ಮೆ ರುಚಿ ರುಚಿ ಅಂತ ಹೇಳ್ಕೊಂಡು ಗೊತ್ತಿರೋದಂಗೆ ಮೆಲ್ಲ ಏನು ಮಾಡೋದಲ್ಲ, ತಿಂದುಬಿಡೋದಲ್ಲ. ಸತ್ಯತೆಯ ಸಭ್ಯತೆ ಕಾಣಬೇಕು ನಮ್ಮ ಹತ್ರ. ಅದು ರಾಯಲ್ ಆತ್ಮನ. ಬಾಬಾ ಅಂತಿದ್ದಾರೆ, देखना, चलना, खाना पीना, उठना बैठना, हर कर्म में सभ्यता सत्यता स्वतः ही दिखाई देगी. ऐसे नहीं कि मैं तो सत्य को सिद्ध कर रहा हूँ
और सभ्यता हो ही नहीं. ಸತ್ಯತೆಯನ್ನು ನಾನು ಸತ್ಯ ಇದ್ದೀನಿ ಅಂತ ನೀವೇನು ಮಾಡೋದು, ಹೇಳೋ ಅವಶ್ಯಕತೆ ಇಲ್ಲ. ನಾನು ಸತ್ಯ ಇದ್ದೀನಿ ಅದು ಸಿದ್ಧ ಮಾಡಲಿಕ್ಕೆ ಹೋಗಬಾರ್ದು. कई बच्चे कहते वैसे क्रोध नहीं आता है, लेकिन कोई झूठ बोलता है तो क्रोध आ जाता. ಕೆಲವರು ಈ ರೀತಿ ಇದ್ದಾರೆ, ನನಗೆ ಕ್ರೋಧ ಬರಂಗಿಲ್ಲ, ಆದರೆ ನೀವು ಸುಳ್ಳು ಹೇಳಿದರೆ ನನಗೆ ಸಿಟ್ಟು ಬರ್ತದೆ. ನನಗೆ ಕ್ರೋಧ ಇಲ್ಲ ಆ್ಯಕ್ಚುಲಿ, ಆದರೆ ನೀವು ಸುಳ್ಳು ಹೇಳ್ತೀರಲ್ಲ ಅದಕ್ಕೆ ಸಿಟ್ಟು ಬರ್ತದೆ. उसने झूठ बोला, ಸರಿಯಪ್ಪ ಅವರು ಸುಳ್ಳು ಹೇಳಿದ್ದು ಹೌದು. आपने क्रोध से बोला तो दोनों में राइट कौन? ಅವರು ಸುಳ್ಳು ಮಾತಾಡಿದರು, ನಾನು ಸಿಟ್ಟಲ್ಲಿ ಮಾತಾಡಿದೆ. ಇಬ್ಬರಲ್ಲಿ ರೈಟ್ ಯಾರು? ಇಬ್ಬರಲ್ಲಿ ರೈಟ್ ಯಾರು? ಬಾಬಾ ಹೇಳ್ತಿದ್ದಾರೆ, सत्यता को सिद्ध करने वाला सदा सभ्यता वाला होगा. सत्यता को सिद्ध करने वाला सदा सभ्यता वाला होगा. कई चतुराई करते हैं ಅಂದರೆ ಸತ್ಯತೆಯನ್ನು ಸಿದ್ಧ ಮಾಡಿ ಯಾವುದರ ಮೂಲಕ? ನೋಟದಲ್ಲಿ, ಮಾತಿನಲ್ಲಿ, ಚಲನವಲನದಲ್ಲಿ, ಖಾನಪೀನದಲ್ಲಿ, ಉಟ್ನ ಬೈಟ್ನದಲ್ಲಿ, ಕರ್ಮದಲ್ಲಿ ಸತ್ಯತೆಯ ಸಭ್ಯತೆ ನಮ್ಮ ಹತ್ರ ಕಾಣುವ ಹಾಗೆ ಮಾಡಿ, ಆ ಪುರುಷಾರ್ಥ ಮಾಡಿ. ಬೇರೆ ಸಿದ್ಧ ಮಾಡೋದಲ್ಲ, ಮಾತನಾಡಿಕೊಂಡು ಸಿದ್ಧ ಮಾಡೋದಲ್ಲ. ಏನಂತ ಉದಾಹರಣೆಗೆ, ನನಗೆ ಕ್ರೋಧ ಇಲ್ಲ, ಅವ್ರು ಸುಳ್ಳು ಹೇಳಿದ್ದಕ್ಕೆ ಕ್ರೋಧ ಬಂತು, ಸಿದ್ಧ ಯಾಕೆ ಮಾಡಲಿಕ್ಕೆ ಹೋಗ್ತೀರಿ? ನಿಮ್ಮ ರಾಯಲ್ಟಿ ತೋರಿಸ್ರಲ್ಲ, ಸತ್ಯತೆ ಸಭ್ಯತೆಯನ್ನು ತೋರಿಸಿ. ಕೆಲವರು ಭಾಳ ಚತುರತೆ, ಕहेंगे हम क्रोध नहीं करते, हमारा आवाज़ ही बड़ा है, आवाज़ ही ऐसा तेज है. ಕೆಲವರು ಈ ರೀತಿ ಹೇಳ್ತಾರೆ, ಇಲ್ಲ ನಾನು ಕ್ರೋಧ ಮಾಡೋಂಗಿಲ್ಲ, ನನ್ನ ಧ್ವನಿಯೇ ಸ್ವಲ್ಪ ಏನು, ಧ್ವನಿಯೇ ಸ್ವಲ್ಪ ದೊಡ್ಡದು ನಂದು, ಅದಕ್ಕೆ ನನ್ನ ಆವಾಜೇ ಸ್ವಲ್ಪ ತೇಜ್ ಇದೆ. साइंस के साधनों से आवाज़ को कम और ज़्यादा कर सकते हैं, तो क्या साइलेंस के पावर से अपना आवाज़ की गति को धीमी या तेज नहीं कर सकते हो? ವಿಜ್ಞಾನದ ಸಾಧನಗಳಿಂದ ಆವಾಜನ್ನು ಏನು ಮಾಡ್ಬೋದು? ಆಂಪ್ಲಿಫೈರಲ್ಲೀಗ ಆವಾಜನ್ನು ದೊಡ್ಡದು ಮಾಡ್ಬೋದು, ಸಣ್ಣದು ಮಾಡ್ಬೋದು. ವಿಜ್ಞಾನದ ಸಾಧನ ದೊಡ್ಡದು ಸಣ್ಣದಾಗ್ತದೆ ಅಂತಂದ ಮೇಲೆ ನಮ್ಮ ಆವಾಜ್ ಈ ಸೌಂಡ್ ಬಾಕ್ಸನ್ನು ದೊಡ್ಡದು ಸಣ್ಣ ಮಾಡಲಿಕ್ಕೆ ಬರೋಂಗಿಲ್ವಾ? बरतदा ಇಲ್ಲ. इससे तो ये टेप रिकॉर्ड और ये माइक अच्छा है तो आवाज़ कम या ज़्यादा तो कर सकते हैं. ನಿಮ್ಮ ಮೈಕಿಗಿಂತಲೂ ಈ ಮೈಕೆ ಚಲೋ ಆಯ್ತಲ್ಲ, ಹಂಗಾದ್ರೆ ಅದು ಹೆಂಗೆ ತೇಜಲ್ಲಿ ಬಂತು ಮಾತು? ಜೋರಲ್ಲಿ ಹೆಂಗೆ ಮಾತಾಡಿದ್ರಿ? ಮೆಲ್ಲಗೆ ಮಾತಾಡ್ಬೋದಲ್ಲ. ಹಾಗಾದ್ರೆ ನಿಮ್ಮ ಸೌಂಡ್ ಬಾಕ್ಸ್ ನಿಮ್ಮ ಕಂಟ್ರೋಲಲ್ಲಿ ಇಲ್ವೇನು? ಹಾಗಾದ್ರೆ ಇದು ಚಲೋ ಆಯ್ತಲ್ಲ, ಯಾವುದು? ನಮ್ಮ ಆಂಪ್ಲಿಫೈಯರ್. तो चेक करो, सत्यता के साथ सभ्यता भी है. ಸತ್ಯತೆಯ ಜೊತೆಗೆ ಸಭ್ಯತೆಯೂ ಇರಬೇಕು. ನೀವು ಜಾಸ್ತಿ ಮಾತಾಡಬೇಕಂತಲೇ ಇಲ್ಲ. ಮತ್ತೊಬ್ಬರು ಸುಳ್ಳು ಹೇಳಿದರು, ನೀವೇನು ಆವಾಜ್ ಮಾಡಬೇಕಂತಿಲ್ಲ, ನಿಮ್ಮ ಸಭ್ಯತೆ ಬೇಕು. ನಾವು ಸತ್ಯವಾಗಿದ್ದರೆ ನಾವು ಯಾಕೆ ರ್ಯಾಶ ಯಾಕಾಗಬೇಕು? ನಾನು ಸತ್ಯ ಇದ್ದೀನಂತ ಜೋರಲ್ಲಿ ಯಾಕೆ ಹೇಳಬೇಕಾಗಿದೆ? ಹೇಳೋ ಅವಶ್ಯಕತೆ ಇಲ್ಲ. ಸಭ್ಯತೆ ಬೇಕಲ್ಲ. ಆಗ ಸಭ್ಯತೆ ನಹಿ ತೋ ಸತ್ಯತಾ ನಹಿ. ಸಭ್ಯತೆ ಇಲ್ಲ ಅಂದರೆ ಅವರು ಸತ್ಯತೆ ಇಲ್ಲ ಅಂತ ಅರ್ಥ. ಕೆಲವರು ನೋಡಿ ಒಮ್ಮೆಲೆ ಒಪ್ಪಂಗೇ ಇಲ್ಲ, ಎಲ್ಲ ಕೆಲಸ ಮಾಡಿರ್ತಾರೆ, ತಪ್ಪು ಮಾಡಿರ್ತಾರೆ. ಹಿಂಗೆ ಹೇಳಿದರೆ ಅಯ್ಯೋ ಹೌದಲ್ಲ ಸಾರಿ ಅಂತ ಅನ್ನಂಗೇ ಇಲ್ಲ. ಮತ್ತೆ ಅದನ್ನು ಏನು ಮಾಡ್ಲಿಕ್ಕೆ ಹೋಗ್ತಾರೆ? ಸಿದ್ಧ ಮಾಡಲಿಕ್ಕೆ ಹೋಗ್ತಾರೆ. ನೀವು ಸತ್ಯವಂತರಾಗಿದ್ದರೆ ಸಿದ್ಧ ಮಾಡೋ ಅವಶ್ಯಕತೆಯೇ ಇಲ್ಲ. ಸಭ್ಯತೆಯಲ್ಲಿರಬೇಕು ಅವಾಗ. तो प्यूरिटी की रॉयल्टी सदा प्रत्यक्ष रूप में दिखाई दी. ಅದು ನಮ್ಮ ಪವಿತ್ರತೆಯ ರಾಯಲ್ಟಿ ಪ್ರತ್ಯಕ್ಷವಾಗಿ ಕಂಡು ಬರ್ತದೆ. ऐसे नहीं अंदर में तो रॉयल्टी है बाहर देखने में नहीं आती ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲ ನಮ್ಮ ಒಳಗಡೆ ಎಲ್ಲ ರಾಯಲ್ಟಿ ಇದೆ, ಆದರೆ ಹೊರಗಡೆ ಬರೋಂಗಿಲ್ಲ ಅನ್ಬೇಡ್ರಿ. अगर अंदर है तो बाहर में जरूर दिखाई देगा ना. ನಿಮ್ಮ ಒಳಗಡೆ ಆ ಸತ್ಯತೆ ಸಭ್ಯತೆ ಇದ್ದರೆ ಹೊರಗಡೆನೂ ಕಂಡು ಬರ್ತದಲ್ಲ. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಒಳಗಡೆ,
ಒಳಗಡೆ ಏನಿದೆಯೋ ಅದು ಮುಖದಲ್ಲಿ ಕಂಡು ಬರ್ತದೆ, ಚಲನವಲನದಲ್ಲಿ ಕಂಡು ಬರ್ತದೆ, ತಿನ್ನುವಾಗ ಉಣ್ಣುವಾಗ ಎಲ್ಲ ಕಂಡು ಬರ್ತದೆ. ನೀವು ಊಟ ಮಾಡುವಾಗಲೇ ನೋಡಿ, ಕೆಲವರು ಊಟ ಮಾಡಿದ್ರೆ ಒಂಥರ ಅದಕ್ಕೆ ರುಚಿಗೆ ಒಳಪಟ್ಟು ಹಿಂಗೆ ಒಳಪಟ್ಟು ಅದು ರಾಯಲ್ ಕಾಣಂಗಿಲ್ಲ. ತತ್ತಿಗೂ ಬಾಬನ ನೆನಪಿನಲ್ಲಿ ಪ್ರಸಾದ ಅಂತ ಸ್ವೀಕಾರ ಮಾಡೋದು ಎಷ್ಟು ರಾಯಲ್ಟಿ ಇದೆ, ಎಷ್ಟು ರಾಯಲ್ಟಿ. सत्यता की रॉयल्टी को कोई छिपा नहीं सकता, इसमें गुप्त नहीं रहना. ಸತ್ಯತೆಯನ್ನು ಮುಚ್ಚಿಡಲಿಕ್ಕಾಗೋದಿಲ್ಲ. ಸತ್ಯತೆ ಎಂದಿಗೂ ಗುಪ್ತವಾಗಿ ಉಳಿಯುವುದಿಲ್ಲ. ಇವತ್ತಲ್ಲ ನಾಳೆ ಏನಾಗಿ ಆಗ್ತದೆ, ಅದು ಪ್ರತ್ಯಕ್ಷ ಆಗಿಯೇ ಆಗ್ತದೆ. ಕೈ ಕೇತೆ ಹಿ ಗುಪ್ತ ಪುರುಷಾರ್ಥಿ ಹೇ ಇಸ್ಲಿಯೇ ಗುಪ್ತ ರಹತೆ. ಕೆಲವರು ಹೇಳ್ತಾರೆ ಇಲ್ಲ ನಾವು ಗುಪ್ತ ಪುರುಷಾರ್ಥಿಗಳು, ಅದಕ್ಕೆ ಗುಪ್ತವಾಗಿರ್ತೀವಿ. ಅವರು ಪುರುಷಾರ್ಥ ಒಳಗೊಳಗಿನೇ ಭಾಳ ಪುರುಷಾರ್ಥ ಮಾಡ್ತಿದ್ದಾರೆ ಅಂದರೆ ಅವರ ಹಾವ ಭಾವ ನಡವಳಿಕೆಯಲ್ಲಿ ಕಾಣಂಗಿಲ್ವಾ? ಇಲ್ಲ ನಾವು ಒಳಗೊಳಗಿನೇ ಭಾಳ ಪುರುಷಾರ್ಥ ಮಾಡ್ತೀನಿ, ನೀವು ಹೇಳೋ ಅವಶ್ಯಕತೆಯೇ ಇಲ್ಲ. ನಾನು ಒಳಗೊಳಗಿನೇ ಭಾಳ ಸಾಧನೆ ಮಾಡ್ತೀನಿ, ನೀವು ಹೇಳೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ನಡವಳಿಕೆ ಹಾವ ಭಾವ ವ್ಯವಹಾರದಲ್ಲಿ ಅದು ಗೊತ್ತಾಗ್ತದೆ, ಆ ಸತ್ಯತೆ ಹೊರಗೆ ಕಾಣ್ತದೆ. ಬಾಬಾ ಮತ್ತೆ ಪುನಃ ಉದಾಹರಣೆ ಕೊಡ್ತಾರೆ. ಜೈಸೆ ಸೂರ್ಯಕ್ಕೂ ಕೊಯ್ ಚಿಪಾ ನಹಿ ಸಕ್ತಾ. ಸೂರ್ಯನನ್ನು ಮುಚ್ಚಲಿಕ್ಕೆ ಸಾಧ್ಯ ಇದೆನಾ? ಸತ್ಯತಾಕ್ಕೆ ಸೂರ್ಯಕ್ಕೂ ಕೊಯ್ ಚಿಪಾ ನಹಿ ಸಕ್ತಾ. ನಾ ಕೊಯ್ ಕಾರಣ ಚಿಪಾ ಸಕ್ತಾ ಹೈ, ನಾ ಕೊಯ್ ವ್ಯಕ್ತಿ ಚಿಪಾ ಸಕ್ತಾ ಹೈ. ನಾನು ಒಂದು ವೇಳೆ ಸತ್ಯವಾಗಿ ನಡೆದದಿದ್ದರೆ ಯಾವ ಕಾರಣ ಹೇಳಿದರೂ ಅದನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿನೂ ನನ್ನ ಸತ್ಯತೆಯನ್ನು ಮುಚ್ಚಲಿಕ್ಕೆ ಬರೋದಿಲ್ಲ. ಯಾವ ರೀತಿ ಸೂರ್ಯನನ್ನು ಹೆಂಗೆ ಮುಚ್ಚಲಿಕ್ಕೆ ಬರೋದಿಲ್ವೋ ನನ್ನ ಸತ್ಯತೆಯನ್ನು ಯಾರೂ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಸದಾ ಹಿ ಸತ್ಯ ಹೈ. ಸತ್ಯ ಹಿಂದೂ ಸತ್ಯ ಎಂದೆಂದಿಗೂ ಸತ್ಯ ಸತ್ಯವೇ. सत्यता की शक्ति सबसे महान है. सत्यता सिद्ध करने से सिद्ध नहीं होती. ಸತ್ಯತೆಯನ್ನು ಸಿದ್ಧ ಮಾಡೋದರಿಂದ ಸಿದ್ಧ ಆಗುವುದಿಲ್ಲ. सत्यता की शक्ति को स्वतः ही सिद्ध होने की सिद्धि प्राप्त होती है. ಸತ್ಯತೆ ಶಕ್ತಿ ಇದ್ದವರು ಸ್ವತಃ ಸಿದ್ಧಿಯಾಗುವಂಥ ಪ್ರಾಪ್ತಿ ಇದೆ ಅವರಿಗೆ. ಅವರು ವಾದ ವಿವಾದನೂ ಬೇಡ, ಹಾಗೆ ಹೀಗೆ ಯಾವುದ್ಯಾವುದೋ ಉದಾಹರಣೆ ಕೊಟ್ಟು ಇಲ್ಲ ನಾನು ಸತ್ಯವಾಗಿದ್ದೀನಿ ಹೇಳುವ ಅವಶ್ಯಕತೆಯೇ ಇಲ್ಲ. ಸತ್ಯ ಅಂದರೆ ಸತ್ಯ. ಸತ್ಯತೆ ರಾಯಲ್ಟಿ ಏನಂತ ಗೊತ್ತಾಯ್ತಲ್ಲ. 3 ಪಾಯಿಂಟ್ ಚೆಕ್ ಮಾಡ್ಕೋಬೇಕಾ. ಏನು ಬನಾವಟ್ ಮಿಲಾವಟ್ ಮಾಡುವಂಗಿಲ್ಲ. ಒಳಗೊಂದು ಹೊರಗೊಂದು, ತೋರಿಕೆಗೊಂದು ಟೈಪ್ ಇರೋದು, ಒಳಗಡೆ ಮತ್ತೊಂದು ಟೈಪ್ ಇರೋದು ನಡೆಯಂಗಿಲ್ಲ. ಎರಡನೇದೇನು, ಸತ್ಯತೆಯಲ್ಲಿದ್ದವರು ಸದಾ ಹರ್ಷಿತ ಇರ್ತಾರೆ, ಖುಷಿಯಲ್ಲಿ ಇರ್ತಾರೆ. ಒಳಗೊಳಗೆ ಬೇಜಾರಿರೋದು, ಹೊರಗಡೆ ಖುಷಿ ಇರೋದು ಅದು ನಡೆಯಂಗಿಲ್ಲ. ಚಿತ್ತನೂ ಹರ್ಷಿತ, ಅವರ ಹೊರ ನೋಟನೂ ಹರ್ಷಿತ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸಚ್ಚುತ್ತೋ ಬಿಟ್ಟು ನಚ್ಚಿ. 3ನೇ ಪಾಯಿಂಟ್ ಏನಂದ್ರು ಬಾಬಾ? ಅವ್ರ ಹತ್ರ ಬೇಡಿಕೆ ಇಲ್ಲ, ಅವರು ಯಾವುದನ್ನು ಬೇಡಂಗಿಲ್ಲ. ಅವರು ಒಳಗಡೆ ಸದಾ ಸಂಪನ್ನ ಇರ್ತಾರೆ, ಭರ್ಪೂರ್ ಇರ್ತಾರೆ. ಮಾಂಗನೆ ಕಾ ಸಂಸ್ಕಾರನೇ ಇರೋದಿಲ್ಲ. ನೋಡಿ ಸತ್ಯತೆಯ ಶಕ್ತಿ ಯಾವ ರೀತಿ ಲಕ್ಷಣ ಹೇಳಿ ನಮ್ಮನ್ನು ಚೆಕ್ ಮಾಡಿಕೊಳ್ಳಿ. ಎಷ್ಟು ಸತ್ಯತೆಯನ್ನು ನಾವು ಅನುಭವ ಮಾಡಿದ ಮೇಲೆ ಸಭ್ಯತೆ ಕಾಣಬೇಕಲ್ಲ. ಯಾವುದಲ್ಲಿ ಕಾಣಬೇಕು? बोलना, देखना, चलना, खाना, पीना, उठना, बैठना, हर कर्म में सत्यता की सभ्यता स्वतः ही दिखाई देगा. बाबा ತಿಳಿಸ್ತಿದ್ದಾರೆ, सत्यता की शक्ति को स्वतः ही सिद्ध ಮಾಡೋಂಥ ಅವಶ್ಯಕತೆ ಇಲ್ಲ. सत्यता को अगर कोई सिद्ध करना चाहते हैं तो वो सिद्ध जिद्द हो जाता है. ಎಷ್ಟು ಜಿದ್ದವರಿಗೆ ಅಂತೀವಲ್ಲ. ಇದ್ದದ್ದು ಇದ್ದಂಗೆ ಒಪ್ಕೋಬೇಕ ಬೇಡ, ಅದನ್ನು ಬಿಟ್ಟು ಜಿದ್ದು ಮಾಡೋದು. ಯಾರು ಸಿದ್ಧ ಮಾಡಲಿಕ್ಕೆ ಹೋಗ್ತಾರೋ ಅವರಿಗೆ ಏನುಂಟಂತ ಅರ್ಥ? ಜಿದ್ದು ಇದೆ ಅಂತ ಅರ್ಥ. इसलिए सत्यता स्वतः ही ಸಿದ್ಧ ಹೋತಿ ಹಿ ಹೈ. ನಾವು ಅದನ್ನು ಸಿದ್ಧ ಮಾಡೋ ಅವಶ್ಯಕತೆ ಇಲ್ಲ.
ನ್ಯಾಚುರಲ್ ಆಗಿ ಸತ್ಯತೆ ಸಿದ್ಧ ಆಗ್ತದೆ. उसको सिद्ध करने की आवश्यकता नहीं. समझा. ಯಾಕೆ ಚೆಕ್ ಮಾಡ್ಕೋಬೇಕಂದ್ರು ಬಾಬಾ? ಯಾಕೆ ಚೆಕ್ ಮಾಡ್ಕೋಬೇಕಂದ್ರೆ 91ನೇ ಇಸವಿ तपस्या वर्ष. तपस्या के चार्ट में ये सब चेक करना. ऐसे नहीं मैंने किसी को गाली नहीं दी, क्रोध नहीं किया, ಇಷ್ಟೇ ಚೆಕ್ ಮಾಡ್ಕೊಳ್ಳೋದಲ್ಲ. ಇದು 3 ನಿಮ್ಮ ತಪಸ್ಸಿನ ಚಾರ್ಟ್ನಲ್ಲಿ ಚೆಕ್ ಮಾಡ್ಕೋಬೇಕಂತಾರೆ ಬಾಬಾ. ಆದ್ದರಿಂದ तपस्या वर्ष में क्या दिखाना? तपस्या वर्ष में क्या दिखाना? प्यूरिटी की पर्सनैलिटी और रॉयल्टी. ಪವಿತ್ರತೆಯ ವ್ಯಕ್ತಿತ್ವ, ಪವಿತ್ರತೆಯ ಘನತೆ ನಮ್ಮ ಪರ್ಸನಾಲಿಟಿಯಲ್ಲಿ ಕಾಣುವಂತೆ ಮಾಡಿ. देश विदेश के तरफ से सभी बच्चों के पत्र, याद, प्यार, पुरुषार्थ के सेवा के समाचार, दिल की रुझान सब बाप दादा के पास पहुंच गई है. ಬಾಬರವರ ಹತ್ತಿರ ದೇಶ ವಿದೇಶದ ಮಕ್ಕಳು ನೆನಪು ಪ್ರೀತಿ ತುಂಬಿದ ಪತ್ರ, ಪುರುಷಾರ್ಥದ ಪತ್ರ, ಸೇವಾ ಸಮಾಚಾರದ ಪತ್ರ, ಹೃದಯದ ರೂರಿಹಣ್ಣ ಪತ್ರ ಎಲ್ಲ ನೀವು ಕಳಿಸಿದ್ದು ಬಂತು ನನಗೆ. ನಾನೇನು ಸಹಿತ ನಿಮಗೆ ನೆನಪು ಪ್ರೀತಿ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಪಹಲೆ ಹಮಾರಿ ಯಾದ್, ಕ್ಯೋಂಕಿ ಬಾಪ್ ದಾದಾ ಯಾದ್ ಪ್ಯಾರ್ का रिस्पॉन्ड ಅವ್ಯಕ್ತ ರೂಪ से तो उसी घड़ी दे देते हैं. ನೀವು ಯಾವಾಗ ಪತ್ರ ಬರೀತೀರೋ ಅದೇ ಕ್ಷಣದಲ್ಲಿ ನಿಮಗೆ ಅವ್ಯಕ್ತ ರೂಪದಲ್ಲಿ ಯಾದ್ ಪ್ಯಾರನ್ನು ನಾನು ಕೊಡ್ತೀನಿ. ಫಿರ್ ಭಿ ಆದರೂ ಸಾಕಾರ ವಿಧಿಯಿಂದ ಸ್ವಯಂ ಸಾಕಾರದಲ್ಲಿ ಪತ್ರವನ್ನು ಬರೀತೀರಿ. ನಾನು ನೆನಪು ಪ್ರೀತಿಯನ್ನು ನಿಮಗೆ ಕೊಡ್ತೀನಿ. ವಿಧಿ ಪ್ರಮಾಣ ಸಾಕಾರ ರೂಪದಲ್ಲಿ ಸಹಿತ ರಿಟರ್ನ್ ಯಾದ್ ಪ್ಯಾರನ್ನು ನಾನು ಕೊಡ್ತಾ ಇದ್ದೀನಿ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, 4 ಕಡೆಯ ಉಮಂಗುತ್ಸಾಹದ ತಪಸ್ಸಿನಲ್ಲಿ ಮನಸ್ಸಿನ ಶ್ರೇಷ್ಠ ವೈಬ್ರೇಷನ್ನ ಮೂಲಕ सेवा का अच्छा है और अच्छा रहेगा. अभी और भी आगे गुह्य राजयुक्त बातों को सामने रख पुरुषार्थ को सेवा को महीन और महान बनाते चलो. ಗೊತ್ತಾಯ್ತಲ್ಲ, ಇವತ್ತು ಕೆಲವೆಲ್ಲ ಗುಹ್ಯ ಮಾತನ್ನು ಹೇಳಿದ್ದಾರೆ ಬಾಬಾ. ನಾವು ಸತ್ಯ ಅಂತ ಹೆಂಗಿದ್ದು ಬಿಡ್ತೀವಿ, ಒಳಗಡೆ ಎಷ್ಟು ಸತ್ಯತೆಯ ವಿಶ್ಲೇಷಣೆ ಮಾಡಿದರು ಬಾಬಾ. ಸತ್ಯತೆಯನ್ನು ಹೆಂಗೆ ಧಾರಣೆ ಮಾಡಬೇಕು, ನಮ್ಮ ಹತ್ರ ಪರ್ಸನಾಲಿಟಿ ಹೆಂಗೆ ಬರ್ತದೆ, ಒಳಗಡೆ ಹೆಂಗೆ ಸ್ವಚ್ಛ ಇರಬೇಕು ನಾವು. ಬಾಬಾ ಅಂತಾರೆ, ಇಂಥ ಗುಹ್ಯ ರಹಸ್ಯದ ಮಾತನ್ನು ಇವತ್ತು ತಾವು ಇಟ್ಕೊಂಡು ಇನ್ನೂ ಅನೇಕ ಮಾತು ಇದೆ, ಸೇವೆಯ ಮಹಾನ್ ಮಾತುಗಳು, ನಂತರ ಮಹಾನ್ ಬನಾತ್. ಈ ರೀತಿ ರಹಸ್ಯವನ್ನು ಜೊತೆಗಿಟ್ಕೊಂಡು ರಾಜಯುಕ್ತ ಮಾತುಗಳನ್ನು ಇಟ್ಟುಕೊಂಡು ಪುರುಷಾರ್ಥ ಮಾಡಿ ಸೇವೆಯನ್ನು ಇನ್ನಷ್ಟು ಮಹೀನ್ ಮತ್ತು ಮಹಾನ್ ಮಾಡ್ತಾ ಹೋಗಿ. ಸಭಿ ಬಚ್ಚೋಂಕೋ ಜೋ ಸಮ್ಮುಖ ಬೇಟಿ, ಎಲ್ಲ ಮಕ್ಕಳಿಗೆ, ಯಾರಿಗೆ ಎಲ್ಲ ಮಕ್ಕಳಂದರೆ ಸಮ್ಮುಖದಲ್ಲಿ ಕುಳಿತವರು, ಆಕಾರಿ ರೂಪದಲ್ಲಿರೋರು ಅಲ್ವಾ, ಎಲ್ಲ ಮಕ್ಕಳಿಗೂ ಸಹಿತ सदा साथ रहने वाले, नयनों में, मुख में, मन में सदा बच्चों के बाप है और बाप के बच्चे हैं. ऐसे सर्व सम्मुख और सदा साथ रहने वाले, ಸಮ್ಮುಖ ಮತ್ತು ಸದಾ ಜೊತೆಗಿರುವಂತಹ ಮಕ್ಕಳು ಕಣ್ಣಿನಲ್ಲಿ, ಮುಖದಲ್ಲಿ, ಮನಸ್ಸಿನಲ್ಲಿ ಸದಾ ಬಚ್ಚೋಂ ಕೆ ಬಾಪ್ है और बाप के बच्चे हैं. अच्छा, ऐसे सदा याद में समाये हुए श्रेष्ठ आत्माएं, सदा प्यूरिटी की रियलिटी और रॉयल्टी में रहने वाली आत्माएं, सदा मन से संपन्न भरपूर रहने वाली आत्माओं को बाप दादा का याद, प्यार और नमस्ते. सदा ತಂದೆಯ ನೆನಪಿನಲ್ಲೇ ಮುಳುಗಿರುವ ಶ್ರೇಷ್ಠಾತ್ಮಗಳಿಗೆ, ಪವಿತ್ರತೆಯ ರಿಯಾಲಿಟಿ ಮತ್ತು ರಾಯಲ್ಟಿಯಲ್ಲಿ ಇರುವಂಥ ಆತ್ಮಗಳಿಗೆ, ಒಳಗೊಳಗೇನೆ ಮನಸ್ಸಿನಲ್ಲಿ ಸಂಪನ್ನ ಮತ್ತು ಭರ್ಪೂರಿ ಇರುವಂಥ ಆತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ.
ಒಂದು ಸ್ವಲ್ಪ ಪಾರ್ಟಿ ಮಿಲ್ನ ಇದೆ. ತಮ್ಮನ್ನು ಪದಮಾಪದಂ ಭಾಗ್ಯವಾನ್ ಆತ್ಮ ಅಂತ ಅನುಭವ ಮಾಡ್ತಿದ್ದೀರಾ? ಕೇಳ್ತಿದ್ದಾರೆ ಬಾಬಾ. ನಾನು ಪದಮಾಪದಂ ಭಾಗ್ಯವಾನ್ ಆತ್ಮ ಅಂತ ಅನುಭವ ಮಾಡ್ತಿದ್ದೀರಾ? ಇಷ್ಟು ಶ್ರೇಷ್ಠವಾದಂಥ ಭಾಗ್ಯ ಇಡೀ ಕಲ್ಪದಲ್ಲಿ ಯಾರಿಗೂ ಸಹಿತ ಇಲ್ಲ. ಎಂಥ ನಾಮಿಗ್ರಾಮಿ ಆತ್ಮಗಳಿರ್ಬೋದು, ಆದರೆ ಆಪಕ್ಕೆ ಭಾಗ್ಯಕ್ಕೆ ಆಗಿ ಉನೋಂಕ ಭಾಗ್ಯ ಕ್ಯಾ ಹೇ? ನಮ್ಮ ಭಾಗ್ಯದ ಮುಂದೆ ಅವ್ರದ್ದೆಲ್ಲ ಭಾಗ್ಯ ಎಂಥ ಭಾಗ್ಯ ಅದು? ಅಲ್ಪಕಾಲ ಹೌದೋ ಅಲ್ಲೋ? वो है अल्पकाल का भाग्य. ब्राह्मण आत्माओं का है अविनाशी ಭಾಗ್ಯ. ನಾವೀಗೇನು ಭಾಗ್ಯವನ್ನು ರೂಪಿಸ್ಕೊಳ್ತಿದ್ದೀವೋ ನಮ್ಮದು ಅವಿನಾಶಿ ಭಾಗ್ಯ. ಬಾಬಾ ಪ್ರಾರಂಭದಲ್ಲೇ ಹೇಳಿದರು, ಅನಾದಿ ರೂಪದಲ್ಲಿ ನಮ್ಮದು ಎಂಥ ಶ್ರೇಷ್ಠಾತ್ಮಗಳು ನಾವು. ಆದಿ ರೂಪದಲ್ಲಿ ಸಹಿತ ದೇವಿ ದೇವತಾ ರೂಪ, ಇನ್ನು ಪೂಜ್ಯ ರೂಪದಲ್ಲಂತೂ ಗಾಯನ ಎಷ್ಟು, ಕೀರ್ತನೆ ಎಷ್ಟು. ಇಡೀ ಕಲ್ಪದಲ್ಲಿ ನಮ್ಮಷ್ಟು ಮಹಾನಾತ್ಮಗಳು ಶ್ರೇಷ್ಠಾತ್ಮಗಳು ಯಾರೂ ಇಲ್ಲ. ರಾಜನೈತಿಕದಲ್ಲಿರೋರು ಇಲ್ಲ, ಧರ್ಮಾತ್ಮರಿಗೂ ಇಷ್ಟ ಇಲ್ಲ, ಅಷ್ಟು ಇದೆ ಅಂತ ಬಾಬಾ ಎಷ್ಟು ವರ್ಣನೆ ಮಾಡಿದರು. ಎಂಥ ಭಾಗ್ಯ ಹೇಳಿ. ಅವರದೆಲ್ಲ ಅಲ್ಪಕಾಲಿಕ ಭಾಗ್ಯ. ಬ್ರಾಹ್ಮಣ ಆತ್ಮಾओं का अविनाशी भाग्य, सिर्फ एक जन्म का नहीं. ನಮ್ಮ ಭಾಗ್ಯ ಜನ್ಮ ಜನ್ಮ का है. ಬಾಪ का बनना, ಇಷ್ಟು ಭಾಗ್ಯವಂತರಾಗಬೇಕಾದ್ರೆ ಏನಾಗಬೇಕಾಯ್ತು ನಾವು? ಬಾಪ का बनना, ತಂದೆಯ ಮಗು ಆದರೆ ಸಾಕು. ನಾನು ಶಿವ ತಂದೆಯ ಮಗು ಅಂದರೆ ಸಾಕು. ಬಾಬೆಯಲ್ಲಿ ಮೊದಲೇ ಹೇಳಿದಾರಲ್ವಾ, मन में सदा बच्चों के बाप है और बाप के बच्चे. ಇಷ್ಟಿದ್ರೆ ಸಾಕು. ಅವನ ನನ್ನ ತಂದೆ, ನಾನು ಅವನ ಮಗ. ಇಷ್ಟು ಪಕ್ಕ ಸ್ಥಿತಿಯಲ್ಲಿದ್ದರೆ ಸಾಕು. ನಮ್ಮಷ್ಟು ಭಾಗ್ಯ ಬೇರೆ ಯಾರ್ದು ಇಲ್ಲ. ಭಾಗ್ಯದ ವರ್ಷ अधिकार में मिलना, तो अधिकार तो मिल गया ना. बच्चा अर्थात अधिकार, बच्चा अर्थात ವರ್ಷ. ಮಗ ಅಂದರೆ ಯಾರು? ವಾರಸುದಾರ. ನಾವು ಪರಮಾತ್ಮನ ಮಗ ಅಂದರೆ ಯಾರು? ಸರ್ವಶಕ್ತಿವಂತನ ಮಗ, ಸರ್ವ ಗುಣಗಳ ಸಾಗರನ ಮಗ. ಅವನಲ್ಲಿರುವ ಸರ್ವ ಗುಣಗಳಿಗೆ ವಾರಸುದಾರ ಯಾರು? ನಾನು. ಅವನಲ್ಲಿರುವ ಸರ್ವಶಕ್ತಿಗೆ ವಾರಸುದಾರ ಯಾರು? ನಾನು ಉತ್ತರಾಧಿಕಾರಿ. ಬರೀ ಮಗ ಅಂತ ತಿಳ್ಕೊಂಬಿಡಿ. ಅಧಿಕಾರ का नशा है, उतरता चढ़ता है. नशे ಮೇಲೆ ಕೆಳಗೆ ಆಗ್ತಾ ಇರ್ತದ. आधा कल्प तो नीचे ही उतरे. अभी क्या करना? अभी क्या करना? चलना है, चढ़ना है या उड़ना है? उड़ने वाली चीज़ बीच में कभी रुकती नहीं. ಹಾರುವಂಥ ವಸ್ತು ಎಂದಿಗೂ ನಡು ಅಡೆತಡೆ ಇಲ್ಲ. ಅದಕ್ಕೆ ಏರೋರಿಗೂ ಅಡೆತಡೆ ಇದೆ, ಓಡೋರಿಗೂ. ಅಯ್ಯೋ ಕಲ್ಲು ಮುಳ್ಳು ಕಡಿಮೆ ಗುಡ್ಡ ಬರ್ಬೋದು, ಹಾರುವವ್ರಿಗೆ ಅವರಿಗೆ ಗುಡ್ಡ ಕಡಿಮೆ ಮುಳ್ಳು ಕಲ್ಲು ಯಾವುದು ಏನಿಲ್ಲ, ಅಡೆತಡೆನೇ ಇಲ್ಲ. बीच में कभी रुकते नहीं. रुकेंगे तो नीचे आएंगे. थोड़े से समय में भी रुकेंगे और उड़ेंगे, फिर मंजिल पर कैसे पहुँचेंगे? ಸ್ವಲ್ಪ ಸಮಯ ಹಾರೋದು ಮತ್ತೆ ಅಲ್ಲೇ ಕುಂತು ಬಿಡೋದು ಮಾಡಿದರೆ ನೀವು ಗುರಿ ತಲುಪೋದು ಯಾವಾಗ? इसलिए उड़ते रहो, लेकिन सदा उड़ेगा कौन? ಸದಾ ಹಾರ್ತಾ ಇರಬೇಕು, ಸದಾ ಹಾರ್ತಾ ಇರಬೇಕು. ಯಾರು ಇರ್ತಾರೆ ಸದಾ ಹಾರೋರು? ಯಾರು ಸದಾ ಹಗುರೇ ಇರ್ತಾರೋ ಅವರು ಹಾರ್ತಾ ಇರ್ತಾರೆ. ಹಲ್ಕಾ ಹೋಗ ತೋ ಹಲ್ಕೆ ಹೋನ. ಎಲ್ಲರೂ ಹಗುರ ಇದ್ದೀರಲ್ವಾ? ಫ್ರೀಯಾ? ಹಗುರನ ಏನು ಮಾಡ್ತೀರಿ? ಕಾಂಟ್ರಾಕ್ಟ್ರ್ ಏನು ಮಾಡ್ತೀರಿ? ಹಗುರ ಇದ್ದೀರಾ? ಆ ಕೆಲಸದ ಈ ಕೆಲಸದ ಅಲ್ಲೋಗಬೇಕು ಇಲ್ಲೋಗಬೇಕು, ಮತ್ತು ಎಷ್ಟು ತಲೆಯಲ್ಲಿ ಒತ್ತಡ. ಆದರೆ ಬಾಬನ ಮಕ್ಕಳು ಹೆಂಗಿರಬೇಕು? ಹಾರ್ತಾ ಇರಬೇಕು. ತನಕ ಬೋझे, मन का बोझ है, संबंध का बोझ है. अगर बोझ नहीं है तो रुकती क्यों? ಬಾಬಾ ನನಗೆ ತನು ಇದ್ದು ಏನು ಭಾರ ಇಲ್ಲ, ಮನಸ್ಸಿದ್ದು ಭಾರ ಇಲ್ಲ, ಸಂಬಂಧದ್ದು ಯಾವ ವಜ್ಜೆನೂ ಇಲ್ಲ ನನಗೆ. ಹಾಗಾದರೆ ನೀವು ನಿಲ್ತೀರಿ ಯಾಕೆ? ಬೋझ वाली चीज़ है तो नीचे आती.
ಹಲ್ಕಿ ಹೋತಿ ಹೈ ತೋ ಸದಾ ऊपर ಉಡ್ತಿ, ಭಾರ ಇದ್ದರೆ ಕೆಳಗಿಳಿತದೆ, ಹಗುರ ಇದ್ದವರು ಮೇಲಕ್ಕೇನೆ ಹಾರ್ತಾರೆ. ಆಪ್ ಸಬ್ ತೋ ಹೇಳಿ, ಈಗ ಒಂದು ಟೈಟ್ಲ್ ಕೊಡಬೇಕು ಬಾಬನಿಗೆ. ಆಪ್ ಸಬ್ ತೋ ಆಪ್ ಸಬ್ ತೋ ಡಬಲ್ ಲೈಟ್ ಹೋನಾ, ಡಬಲ್ ಲೈಟ್ ಇದ್ದೀರಲ್ಲ. ಲೈಟ್ ಸ್ಪೆಲ್ಲಿಂಗ್ ಏನು? LIGHT. ಒಂದರ್ಥ ಏನು? ಲೈಟ್ ಬೆಳಕು. ಇನ್ನೊಂದರ್ಥ ಏನು? ಹಗುರ. ಆತ್ಮ ನಾನು ಸದಾ ನನ್ನ ಆತ್ಮ ಬೆಳಕಿನ ರೂಪದಲ್ಲಿದ್ದರೆ ನಾನು ಯಾವಾಗಲೂ ಹೆಂಗಿರ್ತೀನಿ? ಹಗುರ ಇರ್ತೀನಿ. ಬಾಡಿ ಕಾನ್ಷಿಯಸಲ್ಲಿ ಬಂದರೆ ಇದು ಭಾರ ಎಷ್ಟು ಕೆ ಜಿ? 60-70 kg ಭಾರ ಇದು. ಆತ್ಮ ನೋಡಿದ್ರೆ ಲೈಟ್. ದೇಹದ ಅಭಿಮಾನ, ದೇಹ ಪ್ರಜ್ಞೆ, ನಾನು ನನ್ನದು ಅದು ಇದು ಬಂದ ಕೂಡಲೇ ಭಾರ. ಅದಕ್ಕೆ ಬಾಬಾ ಅಂತಾರೆ, ತನಸೆ ಬಿ ಹಗುರ ಇರಬೇಕು, ಮನಸ್ಸಿನಿಂದಲೂ ಹಗುರ ಇರಬೇಕು. ಸಂಬಂಧ ಇರಲಿ, ಆದರೆ ಹಗುರ ಇರಿ, ಸಿಕ್ಕಾಕೋಬೇಡಿ. ಎಲ್ಲಿನೂ ಮೋಹ ಬೇಡ, ಕ್ರೋಧ ಬೇಡ, ಈರ್ಷ್ಯೆ ಬೇಡ, ಏನು ಬೇಡ, ಫ್ರೀ ಇರಬೇಕು. ಡಬಲ್ ಲೈಟ್. ಅಚ್ಚಾ ಓಂ ಶಾಂತಿ. ಇವತ್ತಿನ ವರದಾನ, मेरे पन की कोट को समाप्त कर भरपूरता का अनुभव करने वाले, मेरे पन की खोट को समाप्त कर भरपूरता का अनुभव करने वाले संपूर्ण ट्रस्टी भव. ನನ್ನತನದ ಏನು ಕೋಟ್ಗೋ ಕೊಳಕನ್ನು, ನನ್ನತನದ ಕೊಳಕನ್ನು ಸಮಾಪ್ತಿ ಮಾಡಿ ಭರ್ಪೂರತೆಯ ಅನುಭವ ಮಾಡುವ ಸಂಪೂರ್ಣ ಟ್ರಸ್ಟಿ ಆಗಿರಿ. बाबरवರ ಶ್ರೀಮತದ ಪ್ರಕಾರ निमित्त बनकर रहो, आगा ना मेरी प्रवृत्ति है ना मेरा सेंटर है. ಪ್ರವೃತ್ತಿಯಲ್ಲಿ ನಾವು ಟ್ರಸ್ಟಿಯಾಗಿರಬೇಕು. सेंटर पर हो तो भी बाप के सेंटर है, ना कि मेरे. इसलिए सदा शिव बाबा की भंडारी है, ब्रह्मा बाप का भंडारा है. इस स्मृति से भरपूरता का अनुभव करेंगे. मेरापन लाया तो भंडारा, भंडारी में बरकत नहीं होगी. मेरापन लाया तो भंडारा व भंडारी में बरकत नहीं होगी. किसी भी कार्य में अगर कोई कोट व कमी है तो इसका कारण बाप के बजाय मेरेपन की कोट अर्थात अशुद्धि मिक्स है. ನನ್ನತನದ ಅಶುದ್ಧತೆ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಎಲ್ಲ ಬಾಬಂದು, ಎಲ್ಲ ನಡೆಸೋನು ಭಂಡಾರ ಯಾರ್ದು? ಬಾಬಂದು. ಅದನ್ನು ನಡೆಸ್ಕೊಂಡು ಹೋಗೋನು ಯಾರು? ಶಿವಬಾಬನೇ. ನನ್ನತನದ ಅಶುದ್ಧತೆಯನ್ನು ಯಾರು ಮಿಕ್ಸ್ ಮಾಡೋಂಗಿಲ್ವೋ ಅವರು ಭರ್ಪೂರತೆಯ ಅನುಭವ ಮಾಡುವ ಸಂಪೂರ್ಣ ಟ್ರಸ್ಟಿ ಆಗಿರಿ. ಸ್ಲೋಗನ್, बाप समान बनना है ना, बाप समान बनना है तो समझना, चाहना और करना तीनों को समान बनाओ. ಪರಮಾತ್ಮನ ಸಮಾನ ಆಗಬೇಕಾದರೆ ನಾವು ತಿಳ್ಕೊಳ್ಳೋದು, ಬಯಸುವುದು ಮತ್ತು ಮಾಡೋದು, ಸಮಜ್ನ, ಚಾಹನ ಮತ್ತು ಕರ್ಣ ಮೂರು ಸಮಾನ ಇರಬೇಕು ಅಲ್ವಾ. ನಾನು ಇನ್ನು ಮುಂದಕ್ಕೆ ಕ್ರೋಧನೆ ಮಾಡಬಾರ್ದು ಅಂತ ಬಯಸ್ತೀನಿ ಅಂದಮೇಲೆ ಕರ್ಣ ಆ ರೀತಿ ಇರಬೇಕು. ಸಮಜ್ ಬಂತು ನಮಗೆ, ಕ್ರೋಧದಿಂದ ಏನೇನು ನಷ್ಟ, ಇದು ನಮ್ಮ ಒಳ್ಳೆ ಬ್ರಾಹ್ಮಣ ಈ ಪರ್ಸನಾಲಿಟಿಗೆ ಶೋಭಿಸುವುದಿಲ್ಲ, ಇದು ಸತ್ಯತೆ ರಾಯಲ್ಟಿ ಅಲ್ಲ ಅಂತ ನಮಗೆ ಸಮಜನ.
ಸಮಜ್ನ ಅಂದ ಮೇಲೆ ಚಾಹನ, ಅಯ್ಯೋ ನಾವು ಕ್ರೋಧ ಮಾಡಬಾರ್ದಪ್ಪ ಇನ್ನು ಮುಂದಕ್ಕೆ ಅಲ್ವಾ, ಚಾಹನ. ಆಮೇಲೆ ಕರ್ಣ, ಆ ರೀತಿ ಇರುವುದು. ಇದು 3 ಸಹಿತ ಸಮಾನ ಇರಬೇಕು. ಇದು ಇವತ್ತಿನ ಸ್ಲೋಗನ್. ಇವತ್ತಿನ ಸ್ವಮಾನ ಆಗಿದೆ, ನಾನು ಆತ್ಮ ಮಧುರ ಮಾತನ್ನು ಆಡುವವನು. ನಾನು ಆತ್ಮ ಮಧುರ ಮಾತನ್ನು ಆಡುವವನು. ಆಮೇಲೆ ಇವತ್ತು ತಮ್ಗೆ ಗೊತ್ತಿದೆ, 3ನೇ ಭಾನುವಾರ ರಾಜಯೋಗಿಗಳು, ತಪಸ್ವಿ ಅಣ್ಣಂದಿರಕ್ಕಂದಿರೆಲ್ಲ 6:30ರಿಂದ ಸಂಜೆ 7:30ರವರೆಗೆ ವಿಶೇಷ ಯೋಗಾಭ್ಯಾಸ ಮಾಡಿ, ಅಂತಾರಾಷ್ಟ್ರೀಯ ಯೋಗ ದಿನ, ಮಾಸ್ಟರ್ ಸರ್ವಶಕ್ತಿವಂತನ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತಾಗಿ ಸರ್ವಶಕ್ತಿಗಳನ್ನು ಮಹಾದಾನ ಮಾಡಿ ದುಃಖಿ ಆತ್ಮಗಳ ಮೊರೆಯನ್ನು ಕೇಳಿ ಉಪಕಾರ ಮಾಡಿರಿ. ಇವತ್ತು ಸಂಜೆ 6:30ರಿಂದ 7:30 ತನಕ ಈ ರೀತಿ ಯೋಗವನ್ನು ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಬಾಬನ ಮಕ್ಕಳು ಏಕಕಾಲದಲ್ಲಿ ಈ ರೀತಿ ಅನುಭವ ಮಾಡಿ ಅಂತ ಮಧುಬನ ಡೈರೆಕ್ಷನ್ ಇದೆ. ಅಚ್ಚ, ಓಂ ಶಾಂತಿ. ಒಂದು ಕ್ಷಣ ಅಟೆನ್ಷನ್ ಪ್ಲೀಸ್. ಅಟೆನ್ಷನ್ ಪ್ಲೀಸ್ ಅಂದರೆ ನನ್ನ ಆತ್ಮ ಅಂತ ಅರ್ಥ. ಭೃಕುಟಿ ಸಿಂಹಾಸನದಲ್ಲಿ ಕುಳಿತಿರುವ ನಿಶ್ಚಯ ಬುದ್ಧಿ ವಿಜಯಿ ರತ್ನ ನಾನು. ನನ್ನ ಸಮ್ಮುಖದಲ್ಲಿ ಬಾಪ್ತಾದ ನನ್ನನ್ನು ನೋಡ್ತಾ ಇದ್ದಾರೆ. ಬಾಪ್ತಾದರವರ ಮುಂದೆ ನಿಶ್ಚಯ ಬುದ್ಧಿ ವಿಜಯಿ ರತ್ನ ಹೊಳೆಯುತ್ತಿರುವ ಆತ್ಮಜ್ಯೋತಿ ನಾನು. ಬ್ರಹ್ಮ ತಂದೆಯ ಸೂಕ್ಷ್ಮ ದೇವತಾ ಶರೀರದಲ್ಲಿ ಶಿವಬಾಬಾ ಅವರ ಸಮ್ಮುಖದಲ್ಲಿ ಬೆಳಕಿನ ಕಾಯಾದಾರಿಯಾಗಿ ನಾನು ಆತ್ಮಜ್ಯೋತಿ ನಿಶ್ಚಯ ಬುದ್ಧಿ ವಿಜಯಿ ರತ್ನ ಬಾಬಾ ಆತ್ಮಜ್ಯೋತಿಯ ಬಗ್ಗೆ ಅರಿವು ಮೂಡಿಸಿದಿರಿ. ನಾನು ಆತ್ಮ, ಈ ದೇಹ ನಾನಲ್ಲ. ಸೃಷ್ಟಿ ನಾಟಕದಲ್ಲಿ ನಾನು ಆತ್ಮನ ಪಾತ್ರವನ್ನು ತಿಳಿಸಿಕೊಟ್ಟಿರಿ ತಂದೆ. ಸತ್ಯತೆಯ ಅರಿವಾಯಿತು ತಂದೆ. ಕರ್ಮ ರಹಸ್ಯವದ ಅರಿವಾಯಿತು. ಬಾಬಾ ತಾವೇ ಬಂದು ತಮ್ಮ ಪರಿಚಯವನ್ನ ನೀಡಿದಿರಿ. ಕಂಡೆ ಬಾಬಾ, ತಮ್ಮನ್ನ ಗುರುತಿಸಿದೆ ಬಾಬಾ. ತಮ್ಮನ್ನ ನೋಡಿದೆ ಬಾಬಾ. ಆತ್ಮನಾಗಿ ಕುಳಿತು ತಾವು ಹೇಳುವ ಪ್ರತಿಯೊಂದು ಮಾತನ್ನ ಅರ್ಥ ಮಾಡಿಕೊಂಡೆ ಬಾಬಾ. ಸತ್ಯ ತಂದೆಯಾಗಿ
ಸತ್ಯ ಸತ್ಯ ಎಲ್ಲ ರಹಸ್ಯವನ್ನ ಆತ್ಮ ಜ್ಯೋತಿಗೆ ಅರಿವು ಮಾಡಿಸಿದಿರಿ. ಬಾಬಾ, ಮನೆಯ ಬಗ್ಗೆ ತಿಳಿಸಿಕೊಟ್ಟಿರಿ. ಎಂಥ ಶಾಂತಿಯ ಧಾಮ. ಅನಾದಿ ಸ್ಥಿತಿ, ಅನಾದಿ ಧಾಮದ ಬಗ್ಗೆ ತಿಳಿಸಿಕೊಟ್ಟಿರಿ. ಮುಂದೆ ಬರಲಿರುವ ಸತ್ಯಯುಗದ ದರ್ಶನ ಮಾಡಿಸಿದಿರಿ ತಂದೆ. ಆದಿ ಮಧ್ಯ ಅಂತ್ಯದ ರಹಸ್ಯ, 3 ಕಾಲದ ರಹಸ್ಯ, 3 ಲೋಕದ ರಹಸ್ಯ ಎಲ್ಲವನ್ನು ತಿಳಿಸಿ ಆತ್ಮ ಜ್ಯೋತಿಯ ಅರಿವಿನ ಕಣ್ಣನ್ನು ತೆರೆಸಿದಿರಿ. ಜ್ಞಾನ ನೇತ್ರವನ್ನ ಕೊಟ್ಟಿರಿ ತಂದೆ. ನಾನು ಆತ್ಮ ಜ್ಯೋತಿ, ಈಗ ನಿಶ್ಚಯ ಬುದ್ಧಿ, ವಿಜಯರತ್ನ. ಎಂಥ ಆತ್ಮಿಕ ನಶೆಯಲ್ಲಿದ್ದೀನಿ ಬಾಬಾ. ಪ್ರತಿ ಕ್ಷಣದಲ್ಲಿಯೂ ವಿಜಯದ ಅನುಭವದಲ್ಲಿದ್ದೀನಿ. ಆಹಾ, ಎಂಥ ಶ್ರೇಷ್ಠ ಭಾಗ್ಯ, ಎಂಥ ಶ್ರೇಷ್ಠ ಜೀವನ, ಎಂಥ ತಂದೆ, ಎಂಥ ಅಲೌಕಿಕ ಪರಿವಾರ. ಆತ್ಮಜ್ಯೋತಿ, ನಿಶ್ಚಯ ಬುದ್ಧಿ, ವಿಜಯರತ್ನ. ಬಾಬಾ, ಎಲ್ಲ ಪ್ರಶ್ನೆಗಳು ಸಮಾಪ್ತಿ. ಪ್ರಸನ್ನ ಚಿತ್ತದಲ್ಲಿದ್ದೇನೆ ಬಾಬಾ. ನಾನೀಗ ನಿಶ್ಚಿಂತ ಚಕ್ರವರ್ತಿ. ನನ್ನ ಆತ್ಮ ಸರ್ವ ಪ್ರಾಪ್ತಿ ಸ್ವರೂಪ. ನಾನು ಇನ್ನು ಪಡೆಯುವಂಥದ್ದು ಏನೂ ಇಲ್ಲ ತಂದೆ. ತಮ್ಮನ್ನು ಪಡೆದೆ, ಎಲ್ಲವನ್ನು ಪಡೆದೆ. ತಾವು ಸರ್ವಶಕ್ತಿವಾನ್. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್. ಸರ್ವ ಸಮರ್ಥ ತಂದೆಯ ಜೊತೆಗೆ ನಾನು ಆತ್ಮನ ಸಮರ್ಥ ಪಾತ್ರ. ಇದು ಆಹಾ, ಆತ್ಮ ಜ್ಯೋತಿ ಸರ್ವ ಪ್ರಾಪ್ತಿ ಸ್ವರೂಪ. ಬಾಬಾ, ಸಂಪೂರ್ಣ ನನ್ನ ಆತ್ಮ ನಿನಗೆ ಬಲಿಹಾರಾಗಿದ್ದೇನೆ. ಆತ್ಮ ಜ್ಯೋತಿಯಲ್ಲಿದ್ದ ದೇಹಾಭಿಮಾನದ ಕಾಮವಿಕಾರ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲವನ್ನು ಅಂಶ ಮಾತ್ರದಲ್ಲಿಯೂ ತ್ಯಜಿಸಿರುವ ತ್ಯಾಗಿ ಆತ್ಮ ನಾನು, ಯೋಗಿ ಆತ್ಮ ನಾನು. ಆತ್ಮ ಜ್ಯೋತಿ ತಮಗಾಗಿ, ತಮ್ಮ ಸೇವೆಗಾಗಿ ಸಂಪೂರ್ಣ ಸಮರ್ಪಿತನಾದ ಬಲಿಹಾರಾತ್ಮ. ಯಾವ ಗೊಂದಲ ಇಲ್ಲ. ಅಚಲ ಆತ್ಮ, ಅಡೋಲ ಆತ್ಮ, ನಿಶ್ಚಯ ಬುದ್ಧಿಯ ವಿಜಯರತ್ನ. ಆಹಾ, ಎಂಥ ನಿಶ್ಚಿಂತತೆಯಲ್ಲಿದ್ದೇನೆ. ಎಂಥ ಆತ್ಮಿಕ ನಶೆಯಲ್ಲಿದ್ದೇನೆ. ನಾನು ಸಂತುಷ್ಟಮಣಿ. ಸರ್ವರ ಕಲ್ಯಾಣವನ್ನೇ ಬಯಸುವ ವಿಜಯಿ ಆತ್ಮ.
मैं समर्थ बाप की समर्थ आत्मा हूं। निश्चय बुद्धि विजयी आत्मा। ಧನ್ಯನಾದೆ ತಂದೆ, ಧನ್ಯನಾದೆ. ಸಾರ್ಥಕವಾಯಿತು ಜೀವನ ಬಾಬಾ, ಸಾರ್ಥಕವಾಯಿತು. ಸಮರ್ಥವಾಯಿತು ಸ್ಥಿತಿ, ಸಮರ್ಥವಾಯಿತು. मैं आत्मा हूं, मेरा तो एक शिव बाबा है और कोई नहीं. ಆತ್ಮ ಜ್ಯೋತಿ ಫರಿಷ್ಠೆಯಾಗಿ, ನಿಶ್ಚಯ ಬುದ್ಧಿ ವಿಜಯಿ ರತ್ನವಾಗಿ, ಬಾಬನ ದೃಷ್ಟಿಯಲ್ಲಿ ಬಾಬಾ ಹೆಮ್ಮೆಯಿಂದ ನನ್ನ ಆತ್ಮ ಜ್ಯೋತಿಯನ್ನು ನೋಡ್ತಾ ಇದ್ದಾರೆ. ಬಾಪ್ದಾದರವರ ದೃಷ್ಟಿ, ಬಾಪ್ದಾದರವರ ವರದಾನದ ಹಸ್ತ, ಬಾಪ್ದಾದರವರ ಕಲ್ಯಾಣ ತುಂಬಿದ ಸಂಕಲ್ಪ ನನ್ನ ಆತ್ಮ ಜ್ಯೋತಿಯನ್ನ ಸಂಪನ್ನಗೊಳಿಸುತ್ತಿದೆ, ಶಕ್ತಿಶಾಲಿ ಮಾಡುತ್ತಿದೆ. ತಂದೆಯ ಸಂಕಲ್ಪಕ್ಕೆ ತಕ್ಕಂತೆ, ತಂದೆಯ ದೃಷ್ಟಿಗೆ ತಕ್ಕಂತೆ ನನ್ನ ಆತ್ಮ ಜ್ಯೋತಿ ಸಮರ್ಥಾತ್ಮ, ಸರ್ವ ಪ್ರಾಪ್ತಿ ಸ್ವರೂಪ, ನಿಶ್ಚಿಂತ ಚಕ್ರವರ್ತಿ, ಸರ್ವಂಶ ತ್ಯಾಗಿ, ವಿಜಯಾತ್ಮ. ಅಚ್ಚಾ, ಇವತ್ತಿನ ಮುರಳಿಯನ್ನ ಕೇಳಿ ಈ ರೀತಿ ಸ್ಥಿತಿಯನ್ನ ಇಮರ್ಜ್ ಮಾಡಿಕೊಂಡು ಇಡೀ ದಿನ ನಾವು ನಶೆಯಲ್ಲಿರಬೇಕು. ಎಲ್ಲರಿಗೂ ನಶೆ ತುಂಬಬೇಕು. ನಾನು ಮನ್ ಪಸಂದ್ ಮಾತ್ರ ಅಲ್ಲ, ನನ್ನ ಲೋಕ ಪಸಂದ್, ವಿಶ್ವ ಪಸಂದ್, ಬಾಪ್ ಪಸಂದ್. ಓಂ ಶಾಂತಿ.